Hello everyone, welcome back to my YouTube channel Commerce Classes with Shravya Rani. ಸೊ ಹೇಗಿತ್ತು ನಿಮ್ಮ ಎಕನಾಮಿಕ್ಸ್ ಎಕ್ಸಾಮು? ಸೊ ಎಲ್ಲರೂ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಡಿಯರ್ ಸ್ಟೂಡೆಂಟ್ಸ್, 14th ನಿಮ್ಮದು ಅಕೌಂಟೆನ್ಸಿ ಎಕ್ಸಾಮ್ ಇರೋದ್ರಿಂದ ಮೊನ್ನೆಯಿಂದ ನಾನು ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೋಸ್ಕರ. ಸೊ ಅದರಲ್ಲಿ ನಾನು ನಿಮಗೆ ಸೆಟ್ ಆಫ್ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡೋದು, ಹಾಗೆ ಹೇಗೆ ಕೀವರ್ಡ್ಗಳನ್ನ ನೆನ್ಪಿಟ್ಕೊಂಡು ಮ್ಯಾಚ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಅದ್ರ ಜೊತೆಗೆ ನಿಮ್ಗೆ ಅದನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ MCQ ಟೈಪ್ಸ್ ಆಫ್ ಕ್ವಶನ್ಸು ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ಸ್ ಆಫ್ ಕ್ವಶನ್ಸು, 1 ಮಾರ್ಕ್ ಕ್ವಶನ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ, ಟಿಪ್ಸ್ಗಳನ್ನ ಕೂಡ ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ನಾವು ನಿಮಗೆ MCQ ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆಯೇ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. So let's start the video. Before that, best of luck your second PU accountancy exam. Give your best. Okay students, let's start the video. ಸೊ MCQ ಟೈಪ್ ಆಫ್ ಕ್ವಶನ್ಸು ನಿಮಗೆ ಪಾರ್ಟ್ ಎನಲ್ಲಿ ಸ್ಟಾರ್ಟಿಂಗಲ್ಲೇ 5 MCQ ಟೈಪ್ ಆಫ್ ಕ್ವಶನ್ಸು ಸಿಗುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಟೋಟಲ್ಲು ನೀವು 5 ಮಾರ್ಕ್ಸ್ನ ಇದರಿಂದ ಗೇನ್ ಮಾಡ್ಕೋಬೋದು. ಆಪ್ಷನ್ಸ್ಗಳನ್ನ 4 ಆಪ್ಷನ್ಸ್ಗಳನ್ನ ಅವರೇ ಕೊಟ್ಬಿಟ್ಟಿರ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ವಾ. ಸೊ ಹಾಗಾಗಿ ಅವರೇ ಆಪ್ಷನ್ಸ್ ಕೊಟ್ಟಿರ್ತಾರೆ. ವೆನ್ ದ ಫಿಕ್ಸೆಡ್ ಅಮೌಂಟ್ ಈಸ್ ವಿತ್ ಡ್ರಾನ್ ಇನ್ ದ ಮಿಡಲ್ ಆಫ್ ಎವ್ರಿ ಮಂತ್, ವಾಟ್ ಈಸ್ ದ ಆವ್ರೇಜ್ ಪೀರಿಯಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್? ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ನಾವು ಪ್ರಾಡಕ್ಟ್ ಮೆಥಡು, ಆವ್ರೇಜ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹೌದಲ್ವಾ. ಸೊ ಆವ್ರೇಜ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಆವ್ರೇಜ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ಆವ್ರೇಜ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ಫಾರ್ಮುಲಾ ಏನು? ಸೊ L+S ಡಿವೈಡೆಡ್ ಬೈ 2 ಇಸ್ ದ ಫಾರ್ಮುಲಾ, ಹೌದಾ. ಸೊ ಇವಾಗ ನೀವು ಏನು ಮಾಡಬೇಕು, ನಿಮಗೆ ಏನು ಕೇಳ್ತಾ ಇದ್ದಾರೆ? ಸೊ ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಕೇಳ್ತಿದ್ದಾರೆ. ಸೊ ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಕೇಳಿದರೆ ಏನು ಬರುತ್ತೆ? ಲಾಂಗೆಸ್ಟ್ ಪೀರಿಯಡು ಎಲ್ ಅಂತ ಅಂದರೆ ಲಾಂಗೆಸ್ಟ್ ಪೀರಿಯಡು L11 ಬರುತ್ತೆ. ಸೊ ಎಸ್ ಅಂತ ಅಂದರೆ 0.5 ಬರುತ್ತೆ, ಹೌದಾ. ಸೊ 0.5 ಡಿವೈಡೆಡ್ ಬೈ ನಿಮ್ಮ ಇದರಲ್ಲೇ ಇರೋ ಥರ, ಫಾರ್ಮುಲಾದಲ್ಲಿ ಇರೋ ಥರ ಡಿವೈಡೆಡ್ ಬೈ 2 ಮಾಡ್ತೀರಾ, ಅಂದರೆ 12 ಡಿವೈಡೆಡ್ ಬೈ 2 ಮಾಡ್ತೀರಾ. ಸೊ ಕರೆಕ್ಟ್ ಆಪ್ಷನ್ ಈಸ್ 6. ಅಥವಾ ನಿಮಗೆ ಹೀಗೂ ಕೂಡ ಹೇಳ್ಕೊಟ್ಬಿಟ್ಟಿರ್ತಾರೆ, ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಬಂದರೆ 6ನ ನೀವು ಆವ್ರೇಜ್ ಪೀರಿಯಡ್ ಆಗಿ ತಗೊಳ್ಳಿ ಅಂತ, ಅಲ್ವಾ. ಸೊ ಇದು ವೆರಿ ವೆರಿ ಕರೆಕ್ಟ್ ಆನ್ಸರ್, ಆಪ್ಷನ್ ನಂಬರ್ ಎ. ಹಾಗೆಯೇ ನಿಮಗೆ ಇದೇ ಕ್ವಶನ್ನ ಏನಂತ ಕೇಳ್ಬೋದು, ಇನ್ನೊಂದು ಟೈಪಲ್ಲಿ ಕೇಳ್ಬೋದು. ವೆನ್ ಫಿಕ್ಸೆಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಫಸ್ಟ್ ಡೇ, ಆಯಿತಾ. ಇಲ್ಲಿ ಮಿಡಲ್ ಬದಲು ಫಸ್ಟ್ ಡೇ ಅಂತ ಹಾಕಿದರೆ, ಅಥವಾ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ರೆ, ಫಸ್ಟ್ ಡೇ ಅಥವಾ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ರೆ ಆಪ್ಷನ್ ಏನು ಸೆಲೆಕ್ಟ್ ಮಾಡಿಕೊಡ್ತೀರಾ? 6.5 ಅಥವಾ 6.5 ಈಸ್ ಯುವರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗೆಯೇ ನಿಮಗೆ ಅಕಸ್ಮಾತ್ ಇಲ್ಲಿ ಮಿಡಲ್ ಅಂತ ಕೊಡ್ದಲೆ, ಅಥವಾ ಫಸ್ಟ್ ಡೇ ಅಥವಾ ಬಿಗಿನಿಂಗ್ ಅಂತ ಕೊಡ್ದಲೆ ಎಂಡ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ರೆ, ಎಂಡ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ರೆ ಏನು ಆಪ್ಷನ್ ಬರೀತೀರಾ? ಎಂಡ್ಗೆ 5.5 ಅಥವಾ 5.5ನ ನೀವು ಆನ್ಸರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇದರಲ್ಲಿ 3 ಕ್ವಶನ್ಗೆ ಆನ್ಸರ್ನ ಹೇಳ್ಕೊಟ್ಟೆ. ಫಿಕ್ಸೆಡ್ ಅಮೌಂಟ್ ವಿತ್ ಡ್ರಾನ್ ಇನ್ ದ ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಬಂದರೆ ಏನು ಬರೀತೀರಾ? ಆಪ್ಷನ್ನು 6, ಆಯಿತಾ. 6 ಮಂತ್ಸ್ ಅಂತ ಬರೀತೀರಾ. ಎಂಡ್ ಅಂತ ಬಂದರೆ 5.5 ಬರೀತೀರಾ. ಫಸ್ಟ್ ಅಂತ ಬಂದರೆ 6.5 ಬರೀತೀರಾ, ಓಕೆನಾ. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಆಯಿತಾ. ಸೊ ನೆಕ್ಸ್ಟು ನಿಮಗೆ ಸೆಕೆಂಡ್ ಕ್ವಶನ್ ಏನಿದೆ, ಸೊ ಈ ಟೈಪ್ದು ರಿಟೈರ್ಮೆಂಟ್ ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಕೇಳಿರ್ತಾರೆ. ಸುಮಂಗಲ, ಕಾವೇರಿ ಆ್ಯಂಡ್ ಸುನೀತಾ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ದ ರೇಷಿಯೋ ಆಫ್ 5:3:2. ಇಫ್ ಸುನೀತಾ ರಿಟೈರ್ಸ್, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಸುಮಂಗಲ ಆ್ಯಂಡ್ ಕಾವೇರಿ ವಿಲ್ ಬಿ, ಆಯಿತಾ. ಸೊ ಇಲ್ಲಿ ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡ್ಕೊಬಿಡಿ. ಸುನೀತಾ ಅನ್ನೋಳು ರಿಟೈರ್ಡ್ ಆಗ್ತಾ ಇದ್ದಾರೆ, ಅಲ್ವಾ. ಸೊ ಸುನೀತಾ ಯಾವ ಪ್ಲೇಸಲ್ಲಿ ಇದ್ದಾಳಪ್ಪ? ಲಾಸ್ಟ್ ಪ್ಲೇಸಲ್ಲಿ ಇದ್ದಾಳೆ. ಸೊ ಇನ್ನು ಉಳಿದಿರೋರು ಯಾರ್ಯಾರು? ಸುಮಂಗಲ ಮತ್ತು ಕಾವೇರಿ. ಸೊ ಅವ್ರ ರೆಸ್ಪೆಕ್ಟಿವ್ಲಿ ಅವ್ರದ್ದು ರೇಷಿಯೋ ಏನೇನು ಉಳ್ಕೊಂತು? ಇದು ಸುನೀತಾದ ರೇಷಿಯೋ, ಹೌದಾ. ಸುನೀತಾದ ರೇಷಿಯೋ ಕ್ಯಾನ್ಸಲ್ ಮಾಡಿ, ಇನ್ನೇನೇನು ರೇಷಿಯೋ ಉಳ್ಕೊಂತು? 5:3. ಸೊ ಆಪ್ಷನ್ ನೋಡಿ ಎಲ್ಲಿದೆ? ಬಿನಲ್ಲಿದೆ. ಸೊ ಆಪ್ಷನ್ ಬಿ ಸುನೀತಾದು, ದಿಸ್ ಇಸ್ ದ ವೆರಿ ವೆರಿ ಕರೆಕ್ಟ್ ಆನ್ಸರ್,
ಓಕೆನಾ, ವೆರಿ ಈಸಿ ಆ ಟೈಪಿಂದು. ಸೊ ನೀವು ಅಷ್ಟೇ ನೋಡ್ಕೋಬೇಕು ಯಾವ ಪ್ಲೇಸಲ್ಲಿ ರಿಟೈರ್ಡ್ ಆಗ್ತಿರೋರು ಯಾವ ಪ್ಲೇಸಲ್ಲಿ ಇದ್ದಾರೆ ಆ ಪ್ಲೇಸಲ್ಲಿರುವಂತಹ, ನೋಡಿ ಇದು ಸುಮಂಗಲದು 5, ಕಾವೇರಿದು 3, ಸೊ 2 ಬಂದ್ಬಿಟ್ಟು ಸುನೀತಾದು. ಸೊ ಹಾಗಾಗಿ ಸುನೀತಾದನ್ನು ಕ್ಯಾನ್ಸಲ್ ಮಾಡಿದ್ರೆ ಇನ್ನೇನು ಉಳ್ಕೊಂತು, 5:3 ರೇಷಿಯೋ ಉಳ್ಕೊಂತು. ಆಯಿತಾ. ನೆಕ್ಸ್ಟು ಡಿಬೆಂಚರ್ ಕೆನಾಟ್ ಬಿ ರಿಡೀಮ್ಡ್ ಅಟ್ ಅಂತ ಕೇಳಿದ್ದಾರೆ. ಸೊ ಡಿಬೆಂಚರ್ನ ಯಾವುದ್ರ ಮೂಲಕ ರಿಡೀಮ್ ಮಾಡಲ್ಲ ಅಂತ ಕೇಳ್ತಿದ್ದಾರೆ. ಸೊ ಡಿಸ್ಕೌಂಟಲ್ಲಿ ನಾವು ಯಾವತ್ತು ಡಿಬೆಂಚರ್ನ ರಿಡೀಮ್ ಮಾಡಲ್ಲ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ನಂಬರ್ ಬಿ. ಸೊ ಯಾವಾಗಲೂ ನಾವು ರಿಡೀಮ್ ಮಾಡಬೇಕಾದ್ರೆ ಅಂದರೆ ರೀಪೇಮೆಂಟ್ ಮಾಡಬೇಕಾದ್ರೆ ಡಿಬೆಂಚರ್ಸ್ಗೆ ಸೊ ಡಿಸ್ಕೌಂಟಲ್ಲಿ ರಿಡೀಮ್ ಮಾಡಲ್ಲ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್, ಕರೆಂಟ್ ಅಸೆಟ್ಟು ಏನನ್ನ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ ಅಂತ. ಸೊ ನೋಡಿ ಕರೆಂಟ್ ಅಸೆಟ್ ಅಂತ ಅಂದರೆ ಶಾರ್ಟ್ ಟರ್ಮ್ ಪೀರಿಯಡ್ ಅಂತಾನೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಕರೆಂಟ್ ಅಸೆಟ್. ಆಯಿತಾ, ಓಕೆನಾ. ನೆಕ್ಸ್ಟು ಇನ್ವೆಂಟರಿ ಈಸ್ ಆಲ್ಸೋ, ಇನ್ವೆಂಟರಿ ಅಂದರೆ ಸ್ಟಾಕ್ ಅಂತ ಅಲ್ವಾ. ಸೊ ಇನ್ವೆಂಟರಿ ಈಸ್ ಆಲ್ಸೋ ಕರೆಂಟ್ ಅಸೆಟ್. ಯಾಕೆ ಸ್ಟಾಕ್ ಅಥವಾ ಇನ್ವೆಂಟರಿನ ಆದಷ್ಟು ಬೇಗ ನಾವೇನು ಮಾಡೋಣ ಅಂತ ಅಂದ್ಕೊಂಡೇ ಇದು ಮಾಡಿರ್ತೀವಿ. ಸೊ ಅದು ಆದಷ್ಟು ಬಗ್ಗೆ ಸೇಲ್ ಆಗಲಿ ಅಂತಲೇ ಅನ್ಕೊಂತೀವಲ್ವಾ. ಸೊ ಹಾಗಾಗಿ ಅದು ಕೂಡ ಕರೆಂಟ್ ಅಸೆಟ್ಟು. ನೆಕ್ಸ್ಟು ಕ್ಯಾಶ್ ಈಸ್ ಆಲ್ವೇಸ್ ಕರೆಂಟ್ ಅಸೆಟ್. ಸೊ ಯಾವುದು ಹಾಗಾದರೆ ಕರೆಂಟ್ ಅಸೆಟ್ ಅಲ್ಲ, ಬಿಲ್ಡಿಂಗ್ ಈಸ್ ನಾಟ್ ಅನ್ ಕರೆಂಟ್ ಅಸೆಟ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಬಿಲ್ಡಿಂಗ್. ಆಯಿತಾ. ಸೊ ಬಿಲ್ಡಿಂಗ್ ಒಂದು ಫಿಕ್ಸೆಡ್ ಅಸೆಟ್ ಆಗಿರುತ್ತೆ. ಸೊ ಈಗ ನೀವು ಕರೆಂಟ್ ಅಸೆಟ್ಟು ಮತ್ತು ಫಿಕ್ಸೆಡ್ ಅಸೆಟ್ದು ಲೀಸ್ಟ್ ಮಾಡಿ ಇಟ್ಕೊಬಿಡಿ, ಅವಾಗ ನಿಮಗೆ ಒಂದು ಪಕ್ಕಾ ಐಡಿಯಾ ಬರುತ್ತೆ. ಓಕೆನಾ. ಸೊ ಕರೆಂಟ್ ಆನ್ಸರ್ ವಿಲ್ ಬಿ ಬಿಲ್ಡಿಂಗ್. ಓಕೆನಾ. ಸೊ ನೆಕ್ಸ್ಟು ಲಾಸ್ಟ್ ಕ್ವಶನ್ ಇದರಲ್ಲಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಹ್ಯಾಸ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ಏನಂತ ಕರಿತೀವಿ? ಸೊ ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ವರ್ಟಿಕಲ್ ಅನಾಲಿಸಿಸ್ ಅಂತ ಕೂಡ ಕರಿತೀವಿ. ಆಯಿತಾ. ಸೊ ನೆಕ್ಸ್ಟು ಹಾಗೇನೆ ಇದು ಕಾಮನ್ ಸೈಜ್ ವರ್ಟಿಕಲ್ ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಯಾವುದನ್ನು ಕರಿತೀವಿ ಮಕ್ಕಳ? ಕಂಪೇರಿಟಿವ್ ಅನಾಲಿಸಿಸ್ನ ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇವೆರಡರಲ್ಲಿ ಯಾವುದನ್ನಾರು ಕೇಳ್ಬೋದು. ಕಾಮನ್ ಸೈಜ್ ಅಂತ ಕೊಟ್ಟರೆ ವರ್ಟಿಕಲ್ ಅನಾಲಿಸಿಸ್ಸು, ಹಾಗೆ ಕಂಪೇರಿಟಿವ್ ಅಂತ ಕೊಟ್ಟರೆ ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಸೆಲೆಕ್ಟ್ ಮಾಡ್ಕೊಬನ್ನಿ. ಹಾಗೆ ಡೈನಮಿಕ್ ಅನಾಲಿಸಿಸ್ಸು, ಎಕ್ಸ್ಟರ್ನಲ್ ಅನಾಲಿಸಿಸ್ ಅಂತ ಎಲ್ಲ ಏನೂ ಇಲ್ಲ, ಇದೆಲ್ಲ ಸುಮ್ಮನೆ ಓಳು. ಓಕೆನಾ. ಓಕೆ, ನೆಕ್ಸ್ಟ್ ಸೆಟ್ ಆಫ್ MCQsನ ನೋಡೋಣ. ಸೊ A and B share profit and losses in the ratio of 3:1. C is admitted into partnership for 1/4 share. The sacrifice ratio of A and B is ಅಂತ ಕೇಳ್ತಿದ್ದಾರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು ಅಂತ A ಮತ್ತು Bದು ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟಾಗುತ್ತೆ ಸಿನ ಅಡ್ಮಿಟ್ ಮಾಡಿದಾಗ ಅಂತ. ಸೊ ಇನ್ನು ಅಡ್ಮಿಷನ್ ಕೇಸಲ್ಲಿ ಅವನು ಎಷ್ಟು ರೇಷಿಯೋಗೆ ಅಡ್ಮಿಟ್ ಆಗಿದ್ದಾನೆ ಅಂತ ಕೊಡೋದು ಬದಲು 1/4 ಶೇರ್ ಅಥವಾ 1/5 ಶೇರ್ ಅಥವಾ 1/8 ಶೇರ್ ಈ ಥರ ಏನಾದರೂ ಕೊಟ್ಟಿದ್ದರೆ ನೀವು ಕಣ್ಣು ಮುಚ್ಕೊಂಡು ಇಲ್ಲಿ ಕ್ವಶನಲ್ಲಿ ಏನು ಆಪ್ಷನ್ನ ಕೊಟ್ಟಿರ್ತಾರೆ ಅಂದರೆ ಏನು ಶೇರ್ ರೇಷಿಯೋಸ್ ಕೊಟ್ಟಿರ್ತಾರೆ ಆ ರೇಷಿಯೋನೇ ಸೆಲೆಕ್ಟ್ ಮಾಡಿಬಿಟ್ಟು ಬನ್ನಿ. ಇಲ್ಲಿ ನೋಡಿ ಎಷ್ಟು ಕೊಟ್ಟಿದ್ದಾರೆ. ABದು ರೇಷಿಯೋ ಎಷ್ಟು? 3:1. ಅವರು ಸ್ಯಾಕ್ರಿಫೈಸ್ ಕೂಡ ಎಷ್ಟು ಮಾಡಿರ್ತಾರೆ? ಸೊ 3:1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟು ಸೆಕೆಂಡ್ ಕ್ವಶನ್ ಹಾಗೆ ನೋಡಿ. ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಫಾರ್ ಕ್ಲೋಸಿಂಗ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಟ್ರಾನ್ಸ್ಫರ್ಡ್ ಟು. ಸೊ ಬ್ಯಾಂಕ್ ಓವರ್ ಡ್ರಾಫ್ಟು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವಾಗ ಡೆಸಲ್ಯೂಷನ್ ಆಫ್ ದ ಫರ್ಮ್. ಸೊ ಡೆಸಲ್ಯೂಷನ್ ಟೈಮಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಬರೀ ಬ್ಯಾಂಕ್ನಲ್ಲ, ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಆನ್ ಲಯಬಿಲಿಟಿ ಅಲ್ವಾ. ಸೊ ಟ್ರಾನ್ಸ್ಫರ್ಡ್ ಟು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗೆ. ಆಯಿತಾ. ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಈಸ್ ಚಾರ್ಜ್ಡ್ ಅಕಾರ್ಡಿಂಗ್ ಟು ಟೇಬಲ್ F ಅಟ್ ಅಂತ ಕೇಳಿದ್ದಾರೆ. ಸೊ ಟೇಬಲ್ F ಪ್ರಕಾರ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸು ಎಷ್ಟು ಚಾರ್ಜ್ ಆಗುತ್ತೆ ಅಂತ ಕೇಳೋದಾದರೆ ಸೊ 10% ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಆಪ್ಷನ್ ಎ. ನೆಕ್ಸ್ಟು ಫೋರ್ತ್ ಕ್ವಶನ್ನ ನೋಡೋಣ. ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಹ್ಯಾಸ್ ಗಿವನ್ ಇನ್ ದ ಶೆಡ್ಯೂಲ್. ಆಯಿತಾ. ಸೊ ಬ್ಯಾಲೆನ್ಸ್ ಶೀಟು ಫಾರ್ಮ್ಯಾಟ್ನ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಯಾವ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಈಸ್ ಶೆಡ್ಯೂಲ್ ನಂಬರ್ 3. ಓಕೆನಾ. ಶೆಡ್ಯೂಲ್ ನಂಬರ್ 3
ಪಾರ್ಟ್ ಎನಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಶೆಡ್ಯೂಲ್ ನಂಬರ್ 4 ಅದೆಲ್ಲ ಅಲ್ಲ. ಸೊ ಇದು ಯಾವುದೋ ಆಪ್ಷನ್ ಅಲ್ಲ. ಶೆಡ್ಯೂಲ್ ನಂಬರ್ 3 ಪಾರ್ಟ್ ಎನಲ್ಲಿ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಅನ್ನೋದನ್ನು ಸೊ ಕಂಪನೀಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಹಾಗೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆಯಿತಾ, ನೆಗೆಟಿವ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಯಾವುದಲ್ಲ, ಈ ಕೆಳಗಿನವುಗಳಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿನಲ್ಲಿ ಕ್ಯಾಶ್ ಇನ್ಫ್ಲೋ, ದುಡ್ಡು ಬರ್ತಾ ಇದೆ, ಬಿಸ್ನೆಸ್ಗೆ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ, ಅದರಲ್ಲಿ ಈ ಆಪ್ಷನ್ಗಳಲ್ಲಿ ಯಾವುದಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸೆಡ್ ಅಸೆಟ್ನ ಮಾರೋದ್ರಿಂದ ಸೊ ಬರೋವಂಥ ದುಡ್ಡು ಕೂಡ ನಿಮ್ಮ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಗೆ ಇನ್ಫ್ಲೋ ಆಗಿರುತ್ತೆ ಆಯಿತಾ, ಕ್ಯಾಶ್ ಇನ್ಫ್ಲೋ ಆಗಿರುತ್ತೆ ಆಯಿತಾ. ನೆಕ್ಸ್ಟು ಕ್ಯಾಶ್ ಇನ್ಫ್ಲೋನಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಸರ್ವಿಸ್. ಸೊ ಇದು ಕೂಡ ಕ್ಯಾಶ್ ಇನ್ಫ್ಲೋನೇ ಬಿಸ್ನೆಸ್ಗೆ, ಆದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಿಂದ ಬರೋದಲ್ಲ, ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಬರುವಂಥದ್ದು. ಸೊ ಯಾವುದರಿಂದ ಬರುವಂಥದ್ದು? ಇದು ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಬರುವಂಥದ್ದು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಇನ್ನು 2 ಆಪ್ಷನ್ ನೋಡ್ಬಿಡೋಣ. ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಲೋನ್ಸ್ ಮತ್ತು ಅಡ್ವಾನ್ಸಸ್ನ ನೀವು ಕೊಡೋದ್ರಿಂದ ಏನು ಲೋನ್ಸ್ ಮತ್ತು ಅಡ್ವಾನ್ಸಸ್ನ ಕೊಟ್ಟಿರ್ತೀರಾ ಬೇರೆಯವ್ರಿಗೆ, ಸೊ ಅದರಿಂದ ರಿಸೀವ್ ಆಗೋ ಇಂಟ್ರೆಸ್ಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಿಂದ ಬರುವಂಥ ಇಂಟ್ರೆಸ್ಟೇ. ಸೊ ಕರೆಕ್ಟ್ ಇದೆ ಇದು ಆಯಿತಾ. ನೆಕ್ಸ್ಟು ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟಿಂಗ್ ಇನ್ ಅದರ್ ಎಂಟರ್ಪ್ರೈಸಸ್. ಬೇರೆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಡಿವಿಡೆಂಟ್ ರಿಸೀವ್ಡ್ ಆಗ್ತಿದೆ ಅಂತ ಅಂತಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಹಾಗಾದರೆ ಯಾವುದು ಇದಕ್ಕೆ ಕರೆಕ್ಟ್ ಅಲ್ಲ ಅಂತ ನಾಟ್ ಎ ಕ್ಯಾಶ್ ಇನ್ಫ್ಲೋ ಆಫ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಹೇಳಿದ್ನಲ್ವಾ, ಸೇಲ್ ಆಫ್ ಗೂಡ್ಸ್ ಎಲ್ಲಿ ಬರುತ್ತೆ? ಅದು ಆಪರೇಟಿಂಗ್ ಆ್ಯಕ್ಟಿವಿಟಿಲಿ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. ಓಕೆ, ಇದರಲ್ಲಿ 2 MCQ ಕ್ವಶನ್ಸ್ ಇದೆ, ಅದನ್ನು ನೋಡೋಣ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜನರಲಿ ಇನ್ಕ್ಲೂಡ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಜನರಲ್ ಆಗಿ ಏನೇನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತ ಕೇಳ್ತಿದ್ದಾರೆ. ನೀವು ಕನ್ಫ್ಯೂಷನ್ ಮಾಡ್ಕೊಬಿಡ್ತೀರಾ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ ತಕ್ಷಣ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು, ಕಾಮನ್ ಸೈಜ್ ಸ್ಟೇಟ್ಮೆಂಟು ಅದನ್ನೆಲ್ಲ ನೋಡ್ಕೊಳ್ಳೋಕೆ ಹೋಗ್ತೀರಾ. ಸೊ ಅದೆಲ್ಲ ಆಪ್ಷನ್ನು. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಯಿತಾ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು? ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ನ ಪ್ರಿಪೇರ್ ಮಾಡೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಇದು 3 ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಯಿತಾ. ನೆಕ್ಸ್ಟು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಹ್ಯಾಸ್. ಕಂಪೇರಿಟಿವ್ ಸ್ಟೇಟ್ಮೆಂಟು ಏನಂತ ಕೂಡ ಕರಿತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಆಗಲೇ ಹೇಳಿದೆ, ಕಾಮನ್ ಸೈಜ್ನ ವರ್ಟಿಕಲ್ ಅಂತಾರೆ, ಕಂಪೇರಿಟಿವ್ನ ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಅಂತಾರೆ ಆಯಿತಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ. ನೆಕ್ಸ್ಟ್ ಕ್ವಶನ್ಸ್ಗಳನ್ನ ನೋಡೋಣ. ನೋಡಿ, ನೆಕ್ಸ್ಟ್ ಸೆಟ್ ಆಫ್ MCQನಲ್ಲಿ ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಆಯಿತಾ. ಸೊ ಇನ್ ಆರ್ಡರ್ ಟು ಫಾರ್ಮ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿಬೇಕು ಅಂದರೆ, ಪಾರ್ಟ್ನರ್ಶಿಪ್ ಫರ್ಮ್ ಕ್ರಿಯೇಟ್ ಆಗಬೇಕು ಅಂದರೆ, ನೀವು ಮಾಡಬೇಕು ಅಂತ ಅಂದರೆ, ಪಾರ್ಟ್ನರ್ಶಿಪ್ನ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಎಷ್ಟು ಜನ ಇರಬೇಕು? 2 ಮೆಂಬರ್ಸ್ ಇರಲೇಬೇಕು. ಒಬ್ಬ ಇದ್ದರೆ ಪಾರ್ಟ್ನರ್ ಅಂತಾರ. ಸೊ ಮಿನಿಮಮ್ ಎಷ್ಟು ಜನ ಇರಬೇಕು? ಅಟ್ಲೀಸ್ಟ್ 2 ಪರ್ಸನ್ಸ್ ಇರಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನು, A and B ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:1. C ಈಸ್ ಅಡ್ಮಿಟೆಡ್ ಫಾರ್ 1/4 ಶೇರ್. ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ A and B. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೇಳಿದಾಗ ಅಡ್ಮಿಟ್ ಆಗಿದ್ದರೆ ಯಾರಾದರೂ ಒಬ್ಬ ವ್ಯಕ್ತಿ, ಅದರಲ್ಲೂ ಅವರು 1/4 ಶೇರ್ಗೆ ಅಥವಾ 1/5 ಶೇರ್ಗೆ, 1/6 ಶೇರ್ಗೆ ಈ ಥರ ಏನಾದರೂ ಕೊಟ್ಟಿದ್ರೆ, ಸೊ ಕಣ್ಣು ಮುಚ್ಕೊಂಡು ನೀವೇನ ಸೆಲೆಕ್ಟ್ ಮಾಡಿ ಅಂದಿದ್ದೀನಿ 3:1. ಅಂದರೆ ಏನು ಆಪ್ಷನ್ನಲ್ಲಿ ನಿಮ್ಮ ಕ್ವಶನ್ನಲ್ಲಿ ಏನಿರುತ್ತೆ ಅದನ್ನೇ ಆಪ್ಷನ್ನಲ್ಲಿ ಎಲ್ಲಿದೆ ಅಂತ ಹುಡುಕಿ ಆಪ್ಷನ್ನಲ್ಲಿ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ವದೇಶಿ ಕಂಪನಿ ಲಿಮಿಟೆಡ್ ಫರ್ಫಿಟೆಡ್ 1000 ಈಕ್ವಿಟಿ ಶೇರ್ಸ್ ಆಫ್ ₹100 each for non-payment of final call money of ₹30 per share. On forfeiture of share, forfeited shares account will be credited by ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಸ್ವದೇಶಿ ಕಂಪನಿ ಅಂತ ಅನ್ನೋರು ಫರ್ಫಿಟ್ ಮಾಡ್ತಾ ಇದ್ದಾರೆ. ಎಷ್ಟು ನಂಬರ್ ಆಫ್ ದ ಶೇರ್ಸ್ನ? 1000 ಈಕ್ವಿಟಿ
ಶೇರ್ಸ್ನ, ಆಯಿತಾ. 1000 ಈಕ್ವಿಟಿ ಶೇರ್ಸ್ನ ಫರ್ಫಿಟ್ ಮಾಡ್ತಾ ಇದ್ದಾರೆ. ಒಂದು ಶೇರ್ ವ್ಯಾಲ್ಯೂ ಎಷ್ಟು ಅಂದರೆ 100 ಈಚ್ ಅಂತ ಹೇಳ್ತಿದ್ದಾರೆ. ಸೊ ಏನಕ್ಕೆ ಇದನ್ನು ಫರ್ಫಿಟ್ ಮಾಡ್ತಿದ್ದಾರೆ? ಫರ್ಫಿಟ್ ಮಾಡೋದು ಅಂದರೆ ಕ್ಯಾನ್ಸಲ್ ಮಾಡೋದು ಅಂತಲ್ವಾ. ಸೊ ಏನಕ್ಕೆ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದರೆ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ಸೊ ಫೈನಲ್ ಕಾಲ್ ಮನಿ 30 ರೂಪಾಯಿ ಕಟ್ಟಿಲ್ಲ ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಈ ಶೇರ್ಸ್ನ ಫರ್ಫಿಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಫರ್ಫಿಟೆಡ್ ಅಕೌಂಟ್ಗೆ ಎಷ್ಟು ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಇದ್ರ ಜರ್ನಲ್ ಎಂಟ್ರಿ ಗೊತ್ತಲ್ವಾ? ಏನು ಜರ್ನಲ್ ಎಂಟ್ರಿ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಅಲ್ವಾ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಫೈನಲ್ ಕಾಲ್ ಅಕೌಂಟ್ ಅಲ್ವಾ. ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಕೂಡ ಇರುತ್ತೆ ಕೆಲವೊಂದ್ಸತಿ, ಫೈನಲ್ ಕಾಲ್ ಅಕೌಂಟ್ ಅಲ್ವಾ. ಸೊ ಇಲ್ಲಿ ಫರ್ಫಿಟೆಡ್ ಶೇರ್ ಅಕೌಂಟ್ಗೆ ಎಷ್ಟು ಅಮೌಂಟ್ನ ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ಗೆ ಯಾವ ಅಮೌಂಟು ಪೇಮೆಂಟ್ ಆಗಿರುತ್ತೆ, ಆ ಕಾಲ್ಸ್ ಇನ್ ಅರಿಯರ್ಸ್ ಮಾಡಿರ್ತಾನಲ್ಲ ಆ ವ್ಯಕ್ತಿ. ಸೊ ಆ ಶೇರ್ ಹೋಲ್ಡರ್ಸು ಏನು ಅಮೌಂಟ್ನ ಪೇಮೆಂಟ್ ಮಾಡಿಲ್ಲ ಅದಲ್ಲ, ಏನು ಅಮೌಂಟ್ನ ಪೇಮೆಂಟ್ ಆಗಿರುತ್ತೆ ಅದನ್ನು. ಸೊ ಫೈನಲ್ ಕಾಲ್ ಅಕೌಂಟ್ಗೆ ಎಷ್ಟು ಬರುತ್ತೆ? 30 ಫೈನಲ್ ಕಾಲ್ ಅಮೌಂಟು ಅಂದರೆ ಒಂದು ಎಷ್ಟು ನಂಬರ್ ಆಫ್ ದ ಶೇರ್ಸ್ ಫರ್ಫಿಟ್ ಆಗಿರೋದು 1000, ಅಲ್ಲಿಗೆ ಇದು 30,000 ಆಗುತ್ತೆ. ಸೊ ಇಲ್ಲಿಗೆ ಎಷ್ಟು ಬರುತ್ತೆ ಹಾಗಾದರೆ? ಅವನು ಎಷ್ಟು ಪೇಮೆಂಟ್ ಮಾಡಿದ್ದಾನೆ? 100 ರೂಪೀಸಲ್ಲಿ ನೋಡಿ, 100 ರೂಪೀಸಲ್ಲಿ ಅವನು 30 ಪೇಮೆಂಟ್ ಮಾಡಿಲ್ಲ. ಹಾಗಾದರೆ ಎಷ್ಟು ಪೇಮೆಂಟ್ ಮಾಡಿರ್ತಾನೆ? 70 ಪೇಮೆಂಟ್ ಮಾಡಿರ್ತಾನೆ, ಹೌದಲ್ವಾ. ಆಬ್ವಿಯಸ್ಲಿ 70 ಇಂಟು 1000 ಮಾಡಿ, ಆಯಿತಾ. ಎಷ್ಟು ಬರುತ್ತೆ ಅಲ್ಲಿಗೆ? 70,000 ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟು ಬರುತ್ತೆ ಮಕ್ಕಳ? 100 ರೂಪೀಸ್ ಅಲ್ವಾ ಪೇಮೆಂಟ್ ಮಾಡಬೇಕಾಗಿರೋದು. ಟೋಟಲ್ ಅಮೌಂಟು 100 ಇಂಟು 1000 ಮಾಡಿದ್ರೆ 1 ಲ್ಯಾಕ್ ರೂಪೀಸ್ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ನೋಡಿ ಕ್ರೆಡಿಟ್ ಸೈಡಲ್ಲಿ ಇದು 1 ಲ್ಯಾಕ್ ರೂಪೀಸ್ ಬಂದರೆ ಇಲ್ಲಿ 70,000 ಬರುತ್ತೆ ಅವನು ಫರ್ಫಿಟೆಡ್ ಶೇರ್ಸ್ಗೆ ಅಲ್ವಾ. ಫರ್ಫಿಟೆಡ್ ಅಕೌಂಟ್ಗೆ 1000 ರೂಪೀಸ್ ಕ್ರೆಡಿಟ್ ಆಗುತ್ತೆ. ಇನ್ನು ಫೈನಲ್ ಕಾಲ್ ಅಕೌಂಟಲ್ಲಿ 30,000 ಆಗುತ್ತೆ. ಟೋಟಲ್ 70 ಪ್ಲಸ್ 30 1 ಲ್ಯಾಕು. ಇದು 1000 ಇಂಟು 100 ಅದು ಕೂಡ 1 ಲ್ಯಾಕು ಕರೆಕ್ಟ್ ಆಗುತ್ತೆ ಅಲ್ಲಿಗೆ. ಓಕೆನಾ. ಆಪ್ಷನ್ ವಿಲ್ be 70,000 is the correct answer. Okay na. Next to current liability are paid within dash months. So current liability na within 12 months ಒಳಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಹ್ಯಾಸ್. ಕಂಪೇರಿಟಿವ್ ಸ್ಟೇಟ್ಮೆಂಟ್ನ ಏನಂತ ಕರೀತಾರೆ? ಆವಾಗಿಂದ ಹೇಳ್ತಾನೆ ಇದ್ದೀನಿ, ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಕರೀತಾರೆ, ಆಯಿತಾ. ಸೊ ನೋಡಿ ಮತ್ತೆ ರಿಪೀಟ್ ಆಗ್ತಾ ಇರೋವಂಥ ಕ್ವಶನ್ಸ್ಗಳು. ಹಾಗೆ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಈ ಥರದ್ದು ಪ್ರೀವಿಯಸ್ ಇಯರಲ್ಲಿ ಕೇಳಿರೋವಂಥ ಕ್ವಶನ್ಸ್ಗಳು ಇವೆಲ್ಲ ನಾನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅವರು ಫರ್ಫಿಟೆಡ್ ಅಕೌಂಟ್ಗೆ ಏನು ಅಮೌಂಟ್ನ ಕ್ರೆಡಿಟ್ ಮಾಡ್ತೀರಾ ಅಂತ ಕೇಳಿದ್ರೆ ಯಾವ ಅಮೌಂಟು ಪೇಮೆಂಟ್ ಆಗಿರುತ್ತೆ ಅದನ್ನು ಮಾಡಬೇಕು. ನೋಡಿ 100 ರೂಪೀಸು ಒಂದು ಶೇರ್ ವ್ಯಾಲ್ಯೂ 100 ರೂಪೀಸ್ ಇತ್ತು. 30 ರೂಪೀಸು ಕಾಲ್ಸಿನರಿಯಸ್ ಅಂದರೆ ಪೇಮೆಂಟ್ ಮಾಡಿಲ್ಲದೆ ಇರೋದು 30 ರೂಪೀಸು. 100 ರೂಪೀಸಲ್ಲಿ 30 ರೂಪೀಸ್ ಮೈನಸ್ ಮಾಡಿದ್ರೆ 70 ಬರುತ್ತೆ. ಹಾಗಾಗಿ ನಂಬರ್ ಆಫ್ ದ ಶೇರ್ಸ್ ಎಷ್ಟಿದೆ? 1000 ಶೇರ್ಸ್ನ ಫರ್ಫಿಟ್ ಮಾಡ್ತಿದ್ದೀವಿ. 1000 ಇಂಟು 70 ಮಾಡಿದ್ರೆ 70 ರೂಪೀಸ್ ಪೇಮೆಂಟ್ ಮಾಡಿದ್ದಾನೆ. ಯಾವುದ್ಯಾವ್ದ್ರದ್ದು? ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಆಯಿತಾ. ಸೊ ಇದೆಲ್ಲ ಪೇಮೆಂಟ್ ಮಾಡಿದ್ದಾನೆ. ಸೊ ಎಷ್ಟದು? 70. ಅಲ್ಲಿ 30 ರೂಪೀಸ್ ಪೇಮೆಂಟ್ ಮಾಡಿಲ್ಲ, 70 ರೂಪೀಸ್ ಪೇಮೆಂಟ್ ಮಾಡಿದ್ದಾನೆ ಅಂದರೆ ಆನ್ಸರ್ ಎಷ್ಟು ಬರುತ್ತೆ? 70,000 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೆಟ್ ನೋಡೋಣ. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ಆಫ್ ಅಂತ ಕೇಳಿದ್ದಾರೆ. ಸೊ ಪಾರ್ಟ್ನರ್ಶಿಪ್ ಡೀಡ್ನ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ನಾವು ಪ್ರಾಪರ್ಲಿ ಡ್ರಾಫ್ಟ್ ಮಾಡ್ತೀವಿ. ಓಕೆನಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟು ಉಮಾ, ಮಂಜುಳಾ ಆ್ಯಂಡ್ ಕಾವ್ಯ ಆರ್ ದ ಪಾರ್ಟ್ನರ್ ಶೇರಿಂಗ್ ದ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 5:3:2 ಇನ್ ಇಫ್ ಮಂಜುಳಾ ರಿಟೈರ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಉಮಾ ಆ್ಯಂಡ್ ಕಾವ್ಯ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಯಾರು ರಿಟೈರ್ಡ್ ಆಗ್ತಾರೆ ಅವ್ರನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾರು ರಿಟೈರ್ಡ್ ಆಗ್ತಿರೋದಿಲ್ಲಿ ಮಂಜುಳಾ ಅನ್ನೋರು ರಿಟೈರ್ ಆಗ್ತಾ ಇದ್ದಾರೆ. ಮಂಜುಳಾ ಯಾವ ಪ್ಲೇಸಲ್ಲಿದ್ದಾಳೆ ಮಕ್ಕಳ? ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾಳೆ. ಹಾಗಾದರೆ ಉಮಾ ಮತ್ತು ಕಾವ್ಯಂದು ಶೇರ್ಸ್ ಎಷ್ಟು ಅಂತ ಅಂದರೆ ಮಂಜುಳನ್ನು ತೆಗೆದಾಕಿ, ಆಯಿತಾ. 3 ತೆಗೆದಾಕಿದ್ರೆ 5:2 is the correct answer. ಇಲ್ಲಿದೆ ಆಪ್ಷನ್ ಸಿ is the correct answer for this question. Next, XYZ Company Limited forfeited 1000 equity shares of ₹100 each for non-payment of first and final call of ₹30 per share on forfeiture. Share first and final call will be
ಕ್ರೆಡಿಟೆಡ್ ಬೈ ನೋಡಿ, ಇದರಲ್ಲಿ ಲಾಸ್ಟ್ ಕ್ವಶನ್ ಮಾಡಿಸಿದ್ನಲ್ಲ ಅದೇ ಥರನೇ ಕೇಳಿದ್ದಾರೆ. ಸೊ XYZ ಅಂತ ನಾವು ಕಂಪನಿ ಇರುತ್ತೆ, ಅದು 1000 ಈಕ್ವಿಟಿ ಶೇರ್ಸ್ನ ಏನು ಮಾಡ್ತಾ ಇದ್ದಾರಂತೆ, ಫರ್ಫಿಟ್ ಮಾಡ್ತಾ ಇದ್ದಾರಂತೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಒಂದು ಶೇರ್ ವ್ಯಾಲ್ಯೂ ಎಷ್ಟಂತೆ, 100 ರೂಪೀಸ್ ಅಂತೆ. ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೆ, ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಆಫ್ ₹30. ಆಯಿತಾ, ಅವರು ದುಡ್ಡು ಕಟ್ಟಿಲ್ಲ, ಯಾವುದ್ರದ್ದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿದು ಅಮೌಂಟು ಪೇಮೆಂಟ್ ಮಾಡಿಲ್ಲ ಅಂತ ಆ ಶೇರ್ಸ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಆನ್ ಫರ್ಫೀಚರ್. ಆಯಿತಾ, ಸೊ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ವಿಲ್ ಬಿ ಕ್ರೆಡಿಟೆಡ್ ಬೈ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಆಯಿತಾ, ಮತ್ತೆ ಹೇಳ್ತಿದ್ದೀನಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ಗೆ ಎಷ್ಟು ಅಮೌಂಟ್ನ ಕ್ರೆಡಿಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಆಯಿತಾ, ಲಾಸ್ಟಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ. ಆಯಿತಾ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿರುತ್ತೋ ನಿಮ್ಮ ಜರ್ನಲ್ ಎಂಟ್ರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಫಸ್ಟ್ ಆ್ಯಂಡ್ ಸೊ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇಲ್ಲಿಗೆ ಏನು ಅಮೌಂಟ್ನ ಇಲ್ಲಿ ಕೇಳ್ತಿಲ್ಲ, ಫರ್ಫಿಟೆಡ್ ಶೇರ್ಸ್ ಕೇಳ್ತಿಲ್ಲ ಅವರು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ಗೆ ಎಷ್ಟನ್ನ ಪೇಮೆಂಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಯಿತಾ, ಕ್ರೆಡಿಟ್ ಆಗುತ್ತೆ, ಎಷ್ಟು ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಕ್ವಶನ್ಗೆ ರಿಟರ್ನ್ ಆಗೋಣ. ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು ಅಮೌಂಟ್ ಎಷ್ಟು ಅಂತ ನೋಡ್ಕೊಳ್ಳಿ, 30. ಹೌದಾ, ಇದನ್ನು ಶೇರ್ಸ್ ಜೊತೆ ಮಲ್ಟಿಪ್ಲೈ ಮಾಡೋದು, 1000 ಇಂಟು 30 ಮಾಡಿದ್ರೆ 30,000 ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಮ್ ಯಾಕೆ ಲಾಸ್ಟ್ ಇದರಲ್ಲಿ ನೀವು 70,000 ಹಾಕಿದ್ರಿ, ಇದರಲ್ಲಿ ಯಾಕೆ 30,000 ಹಾಕ್ತಿದ್ದೀರಾ ಅಂತ ಕೇಳ್ಬೋದು. ಸೊ ನಿಮಗೆ ಅಲ್ಲಿ ಕೇಳಿದ್ದು ಫರ್ಫಿಟೆಡ್ ಶೇರ್ಸ್ಗೆ ಎಷ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ. ಆಯಿತಾ, ಫರ್ಫಿಟೆಡ್ಗೆ ಎಷ್ಟು ಕ್ರೆಡಿಟ್ ಮಾಡ್ತೀರಾ ಅಂತ. ಇಲ್ಲಿ ಕೇಳ್ತಾ ಇರೋದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ. ಇಲ್ಲಿ ನಾನ್ ಪೇಮೆಂಟ್ ಎಷ್ಟು, ಯಾವುದು 30 ರೂಪೀಸ್ ನಾನ್ ಪೇಮೆಂಟ್ ಆಗಿರೋದು ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ, ಆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು 30,000. ಓಕೆನಾ, 1000 ಇಂಟು 30 ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್, ಕರೆಂಟ್ ಲಯಬಿಲಿಟಿ ಡಸ್ ನಾಟ್ ಇನ್ಕ್ಲೂಡ್. ನೋಡಿ, ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಅಸೆಟ್ಟು, ಫಿಕ್ಸೆಡ್ ಅಸೆಟ್ಟು ಇವನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಹೋಗಿ. ಕರೆಂಟ್ ಲಯಬಿಲಿಟಿ ಡಸ್ ನಾಟ್ ಇನ್ಕ್ಲೂಡ್, ಯಾವುದನ್ನೂ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ ಅಂತ. ಕ್ರೆಡಿಟರ್ ಈಸ್ ಅನ್ ಲಯಬಿಲಿಟಿ, ಎಸ್ ಅಫ್ಕೋರ್ಸ್. ಬಿಲ್ಸ್ ಪೇಯಬಲ್ ಈಸ್ ಅನ್ ಲಯಬಿಲಿಟಿ, ವೆರಿ ಗುಡ್, ದಟ್ ಈಸ್ ಆಲ್ಸೋ ಲಯಬಿಲಿಟಿ. BOD ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್, ದಿಸ್ ಈಸ್ ಆಲ್ಸೋ ಲಯಬಿಲಿಟಿ. ಡಿಬೆಂಚರ್ ಒಂದು ಕರೆಂಟ್ ಲಯಬಿಲಿಟಿನ ಅಲ್ವಾ, ಇದು ಲಾಂಗ್ ಟರ್ಮ್ ನಾನ್ ಕರೆಂಟ್ ಲಯಬಿಲಿಟಿ. ಇದೇನಿದು ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ ಬರುತ್ತೆ. ಲಾಂಗ್ ಟರ್ಮ್ ಡೆಪ್ಟ್ ಅಂತ ಕೂಡ ಅಂತೀವಿ, ಅಕ್ನಾಲೆಜ್ಮೆಂಟ್ ಆಫ್ ಡೆಪ್ಟ್ ಅಂತ ಕೂಡ ಅಂತೀವಿ ಡಿಬೆಂಚರ್ಸ್ನ. ಸೊ ದಿಸ್ ಇಸ್ ದ ಕರೆಂಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು, ಡಿವಿಡೆಂಡ್ ಪೇ ಔಟ್ ರೇಷಿಯೋ ರೆಫರ್ಸ್ ಟು ಪ್ರೊಪೋರ್ಷನ್ ಆಫ್ ಅರ್ನಿಂಗ್ ದಟ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು. ಆಯಿತಾ, ಡಿವಿಡೆಂಡ್ ಪೇ ಔಟ್ ರೇಷಿಯೋ ಟು ಪ್ರೊಪೋರ್ಷನ್ ಟು ಅರ್ನಿಂಗ್ ದಟ್ ಡಿಸ್ಟ್ರಿಬ್ಯೂಟೆಡ್ ಟು ಅಂತ. ಆಯಿತಾ, ಯಾರಿಗೆ ಡಿವಿಡೆಂಡ್ ಪೇ ಔಟ್ ರೇಷಿಯೋನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅರ್ನ್ ಮಾಡಿ ಅಂತ ಅಂದರೆ ಶೇರ್ ಹೋಲ್ಡರ್ಸ್ಗೆ. ಆಯಿತಾ, ಡಿವಿಡೆಂಡ್ ಕೊಡೋದೇ ಯಾರಿಗೆ, ನಾವು ಶೇರ್ ಹೋಲ್ಡರ್ಸ್ಗೆ. ಆಯಿತಾ, ಡಿಬೆಂಚರ್ ಹೋಲ್ಡರ್ಸ್ಗೆ ಏನು ಕೊಡ್ತೀವಿ, ಇಂಟ್ರೆಸ್ಟ್ ಕೊಡ್ತೀವಿ. ಕ್ರೆಡಿಟರ್ಸ್ಗೆ ಅವ್ರಿಗೆ ಇಂಟ್ರೆಸ್ಟು ಅಥವಾ ಅವ್ರಿಗೇನು ಪೇಮೆಂಟ್ ಮಾಡಬೇಕು ಅದನ್ನು ಕೊಡ್ತೀವಿ ಅಲ್ವಾ. ಸೊ ಹಾಗಾಗಿ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಪ್ರೊಪೋರ್ಷನ್ನು ಅರ್ನಿಂಗ್ ಮಾಡ್ಕೊಳ್ಳೋದೇ ಯಾರಿಗೋಸ್ಕರ, ಶೇರ್ ಹೋಲ್ಡರ್ಸ್ಗೋಸ್ಕರ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೆಟ್ನ ನೋಡೋಣ. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಶುಡ್ ಬಿ. ಆಯಿತಾ, ಸೊ ಅಗ್ರಿಮೆಂಟ್ ಪಾರ್ಟ್ನರ್ಸ್ ನಡುವೆ ಇರುವಂತಹ ಅಗ್ರಿಮೆಂಟು ಯಾವ ರೀತಿ ಇರಬೇಕು ಅಂತ ಕೇಳ್ತಿದ್ದಾರೆ. ಶುಡ್ ಬಿ ಓರಲ್ ಆರ್ ರಿಟರ್ನ್ ಇಸ್ ದ ಕರೆಕ್ಟ್ ಆನ್ಸರ್. ಅದು ಯಾವ ರೀತಿ ಇರ್ಬೋದು, ಓರಲ್ ಅಲ್ಲಾದರೂ ಇರ್ಬೋದು ಅಥವಾ ರಿಟರ್ನ್ ಅಲ್ಲಾದರೂ ಇರ್ಬೋದು. ಓಕೆನಾ. ಆಶಾ, Usha and Disha are the partners sharing the profit in the ratio of 5:3:2. The Disha retires the new profit sharing ratio between Asha and Usha. So ಇಲ್ಲಿ ರಿಟೈರ್ಡ್ ಆಗ್ತಿರೋದು ಯಾರು, ದಿಶಾ. ಸೊ ದಿಶಾ ಯಾವ ಪ್ಲೇಸಲ್ಲಿ ಇದ್ದಾಳೆ, ಲಾಸ್ಟಲ್ಲಿ ಇದ್ದಾಳೆ. ಸೊ ಲಾಸ್ಟಲ್ಲಿ ಇದ್ದಾಳೆ ಅಂತ ಅಂದರೆ ಯಾವುದನ್ನು ಕ್ಯಾನ್ಸಲ್ ಮಾಡ್ತೀರಾ, ಇದನ್ನು ಕ್ಯಾನ್ಸಲ್ ಮಾಡಿ. ಸೊ ಉಳ್ಕೊಳ್ಳೋದೇನು 5:3. 5:3 ಎಲ್ಲಿ ಕೊಟ್ಟಿದ್ದಾರೆ ಆಪ್ಷನಲ್ಲಿ, ಆಪ್ಷನ್ ನಂಬರ್ ಬಿ ಇಸ್ ದ ವೆರಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟು, ವೆನ್ ಶೇರ್ಸ್ ಕ್ಯಾನ್ ಬಿ ಫರ್ಫಿಟೆಡ್. ಶೇರ್ಸ್ನ ಫರ್ಫಿಟ್ ಮಾಡಿದಾಗ ಏನಾಗುತ್ತೆ, ಯಾವಾಗ ವೆನ್ ಶೇರ್ಸ್ ಕ್ಯಾನ್ ಬಿ ಫರ್ಫಿಟೆಡ್, ಯಾವಾಗ ನೀವು ಶೇರ್ಸ್ನ ಫರ್ಫಿಟ್ ಮಾಡ್ತೀರಾ. ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ, ಫೇಲ್ಯೂರ್ ಆಫ್ ಅಟೆಂಡ್ ದ ಮೀಟಿಂಗ್, ಫೇಲ್ಯೂರ್ ಆಫ್ ರೀಪೇಮೆಂಟ್ ಆಫ್ ಲೋನ್. ಸೊ ದ ಪ್ಲೆಡ್ಜ್ ಆಫ್ ಶೇರ್ಸ್ ಹ್ಯಾಸ್ ಎ ಸೆಕ್ಯೂರಿಟಿ. ಸೊ ಯಾವಾಗ ನೀವು ಫರ್ಫಿಟ್ ಮಾಡೋದು, ಕ್ಯಾನ್ಸಲ್ ಮಾಡೋದು ಶೇರ್ಸ್ನ, ವೆನ್ ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.
ಓಕೆನಾ. ನೆಕ್ಸ್ಟು ಫಿಕ್ಸೆಡ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್. ಫಿಕ್ಸೆಡ್ ಅಸೆಟಲ್ಲಿ ಏನು ಇರಲ್ಲ, ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೇಳ್ತಿದ್ದಾರೆ. ಮೆಷಿನರಿ ಒಂದು ಫಿಕ್ಸೆಡ್ ಅಸೆಟ್ಟು, ಬಿಲ್ಡಿಂಗ್ ಒಂದು ಫಿಕ್ಸೆಡ್ ಅಸೆಟ್ಟು, ಗುಡ್ ವಿಲ್ ಆಲ್ಸೋ ಎ ಫಿಕ್ಸೆಡ್ ಅಸೆಟ್ ಆಯಿತಾ. ಅದನ್ನ ಇಂಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ ಅಂತ ಕೂಡ ಕರಿತೀವಿ, ಹೌದಾ. ಹಾಗಾದರೆ ಇನ್ವೆಂಟರಿ ಏನು? ಇನ್ವೆಂಟರಿ ಒಂದು ಕರೆಂಟ್ ಅಸೆಟ್, ಹಾಗಾಗಿ ಇದು ಫಿಕ್ಸೆಡ್ ಅಸೆಟಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಓಕೆನಾ. ನೆಕ್ಸ್ಟ್ ನೋಡೋಣ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್ ಆರ್ ಟ್ರೀಟೆಡ್ ಹ್ಯಾಸ್. ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ ಎಲ್ಲಿ ಮಾಡ್ತೀವಿ? ಆಪರೇಟಿಂಗ್ ಆ್ಯಕ್ಟಿವಿಟಿನಲ್ವಲ್ವಾ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ನ ಹಾಗೆ ನೋಡೋಣ. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, absence of the partnership deed, very very important, profit and losses must be shared. ಸೊ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಪಾರ್ಟ್ನರ್ಶಿಪ್ ಡೀಡು ಆಬ್ಸೆಂಟ್ ಇದೆ ಅಂತ ಅಂದಾಗ, ನಾವು ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡೇ ಇಲ್ಲ ಅಂತ ಅಂದಾಗ ಪಾರ್ಟ್ನರ್ಶಿಪ್ಪಲ್ಲಿ ಯಾವ ಥರ ಶೇರ್ ಮಾಡ್ಕೊತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ನ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ. ಪಾರ್ಟ್ನರ್ಶಿಪ್ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಹೇಗೆ ಶೇರ್ ಮಾಡ್ಕೊತೀವಿ ಅಂದರೆ ಈಕ್ವಲ್ ಪ್ರಪೋರ್ಷನಲ್ಲಿ. ಹಾಗೆ ಏನಾದರೂ ಯಾರೋ ಪಾರ್ಟ್ನರು ಅಡ್ವಾನ್ಸ್ ಕೊಟ್ಟಿದ್ರೆ 6% ಇಂಟ್ರೆಸ್ಟ್ನ ಕೊಡ್ತೀವಿ ಪಾರ್ಟ್ನರ್ಶಿಪ್ ಡೀಡು ಆಬ್ಸೆಂಟ್ ಇದ್ದಾಗ, ಆಯಿತಾ. ಇನ್ನು ಎಲ್ಲದಕ್ಕೂ ಇನ್ನು ಉಳಿದಿದ್ದ 4 ಪಾಯಿಂಟ್ ಬರುತ್ತೆ, ಓಕೆನಾ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಕೇಳ್ತಾರೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಿಗೆ ನಾಟ್ ಚಾರ್ಜೆಡ್, ಆಯಿತಾ. ಸೊ ನಾಟ್ ಚಾರ್ಜೆಡ್, ಇನ್ನೆಲ್ಲದಕ್ಕೂ ನಾಟ್ ಚಾರ್ಜೆಡ್ ಅಂತ ಬರುತ್ತೆ. ಸ್ಯಾಲ್ರಿ ಆರ್ ಕಮಿಷನ್ ಈಸ್ ಆಲ್ಸೋ ನಾಟ್ ಚಾರ್ಜೆಡ್, ಓಕೆನಾ. ಇದಕ್ಕೆ ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸಸ್ಗೂ ಈಕ್ವಲ್ ಪ್ರೊಪೋರ್ಷನಲ್ಲಿ ಇದು ಮಾಡ್ಕೊತೀವಿ, ಶೇರ್ ಮಾಡ್ಕೊತೀವಿ, ಓಕೆನಾ. ನಾನು ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನ ನೋಡಿ. The old profit sharing ratio among Ramesh, Satish and Ravish were 2:1. The new profit sharing ratio after Satish retirement. ಯಾರು ರಿಟೈರ್ಡ್ ಆಗ್ತಿದ್ದಾರೆ? ಸತೀಶ್, ಆಯಿತಾ. ಇಲ್ಲಿ ನ್ಯೂ ರಿಟೈರ್ಮೆಂಟ್ ಶೇರಿಂಗ್ ರೇಷಿಯೋ Satish is 3:2. The gain ratio of continuing partner is, gain ratio ಕೇಳಿದ್ದಾರೆ. ಓಕೆ, ಇಲ್ಲೇನು ಕೇಳ್ತಿದ್ದಾರೆ ಅಂದರೆ ಅವರು ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಿದ್ದಾರೆ. ಗೇನ್ ರೇಷಿಯೋದು ಫಾರ್ಮುಲಾ ಏನು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಲ್ವಾ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಇಸ್ ದ ಫಾರ್ಮುಲಾ. ಸೊ ಇವಾಗ ನ್ಯೂ ರೇಷಿಯೋ ಎಷ್ಟಿದೆ? 3:2 ಇದೆ. ಹಾಗೆ ಓಲ್ಡ್ ರೇಷಿಯೋ ಎಷ್ಟಿದೆ? ಸೊ ಸತೀಶ್ದು ಬಿಟ್ಟಾಕಿದ್ರೆ 2:1 ಇದೆ. ಸೊ ನ್ಯೂ ರೇಷಿಯೋಯಿಂದ ಓಲ್ಡ್ ರೇಷಿಯೋನ ಮೈನಸ್ ಮಾಡಿ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ 1:1. ಎ ಕಂಪನಿ ಇಶ್ಯೂ 2008% ಡಿಬೆಂಚರ್ ಆಫ್ ₹100 ಈಚ್ at par value, redeemable at 10% premium, 8% stand for. ಸೊ ಇಲ್ಲಿ 8% ಕೊಟ್ಟಿದ್ದಾರಲ್ವಾ ಡಿಬೆಂಚರ್ಸ್ ಪಕ್ಕ. ಸೊ ಇದು ಏನನ್ನ ಶೋ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ರೇಟ್ ಆಫ್ ಡಿವಿಡೆಂಡ್ನ ಶೋ ಮಾಡುತ್ತಾ, ರೇಟ್ ಆಫ್ ಟ್ಯಾಕ್ಸ್ನ ಶೋ ಮಾಡುತ್ತಾ, ರೇಟ್ ಆಫ್ TDSನ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ನ? ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ರೇಟ್ ಆಫ್ ಇಂಟ್ರೆಸ್ಟ್. ಡಿಬೆಂಚರ್ಸ್ ಪಕ್ಕ, ಡಿಬೆಂಚರ್ಗಿಂತ ಮುಂಚೆ ಏನಾದರೂ ಪರ್ಸೆಂಟೇಜ್ ಹೇಳಿದರೆ ಅದು ಇಂಟ್ರೆಸ್ಟ್ ರೇಟ್ನ ಶೋ ಮಾಡುತ್ತೆ, ಓಕೆನಾ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಕಂಪನೀಸ್ ಆ್ಯಕ್ಟ್ ಪ್ರಕಾರ ಯಾವುದನ್ನು ನೀವು ಪ್ರಿಪೇರ್ ಮಾಡೋಂಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದನ್ನು ಪ್ರಿಪೇರ್ ಮಾಡೋಂಗಿಲ್ಲ? ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅದು ಕಂಪಲ್ಸರಿ ಅಲ್ಲ, ಆಯಿತಾ. ಪ್ರಿಪೇರ್ ಮಾಡೋದಕ್ಕೆ ಇದು ಕಂಪಲ್ಸರಿ ಅಲ್ಲ. ಆಪ್ಷನ್ ಏನು? ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಓಕೆನಾ. ನೆಕ್ಸ್ಟು, ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ಎ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ ₹4,000 to 5,000. ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಅಂತ ಕೇಳ್ತಾ ಇದ್ದಾರೆ. ಸೊ 4 lakh ಇದ್ದಿದ್ದು ಏನಾಗಿದೆ? ಟ್ಯಾಂಜಿಬಲ್ ಅಸೆಟ್ ವ್ಯಾಲ್ಯೂ 4 lakh ಇದ್ದಿದ್ದು 5 lakh ಆಗಿದೆ. 1 lakh ಡಿವೈಡೆಡ್ ಬೈ 4 lakh ಮಾಡಿ. ಸೊ ಇವೆರಡರ ಡಿಫ್ರೆನ್ಸು 1 lakh ಬರುತ್ತೆ ಅಲ್ವಾ. ಸೊ 1 lakhನ ಡಿವೈಡ್ ಮಾಡಿ 4 lakhiಂದ ಬೇಸ್ ಅಮೌಂಟ್ ಇದೆಯಲ್ಲ ಇದರಿಂದ. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಅನ್ನೋದು ನಿಮಗೆ ಸಿಗುತ್ತೆ. 1 lakh ಡಿವೈಡೆಡ್ ಬೈ 4 lakh ಮಾಡಿದ್ರೆ 25% ಬರುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ಓಕೆನಾ. ಸೊ ನೆಕ್ಸ್ಟ್ ಸೆಟ್ನ ನೋಡೋಣ. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆಸ್ ಪರ್ ಪ್ರಾವಿಷನ್ಸ್ ಆಫ್ ಸ್ಟ್ಯಾಂಪ್ ಆ್ಯಕ್ಟ್ ಅಂತ ಹೇಳಿದೆ, ಹೌದಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್.
Abhishek and Ravi are the partners sharing profit in the ratio of 3:2. Hari is admitted into 1/4 share. ಸೊ ಈ ರೀತಿ ಅವರು ಸ್ಯಾಕ್ರಿಫೈಸ್ ರೇಷಿಯೋನ ಕೇಳಿದಾಗ ನಿಮಗೆ ಆಯಿತಾ, ಯಾರೋ ಬೇರೆ ವ್ಯಕ್ತಿ ನಿಮಗೆ ಏನಾಗ್ತಿದ್ದಾನೆ, ಅಡ್ಮಿಟ್ ಆಗ್ತಿದ್ದಾನೆ, ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದಾಗ 1/4 ಶೇರ್ ಅಥವಾ 1/5 ಶೇರ್ 1/6 ಶೇರ್ ಏನೇ ಕೇಳಲಿ, ಆವಾಗ ಸ್ಯಾಕ್ರಿಫೈಸ್ ರೇಷಿಯೋ ಕ್ವಶನಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದೆ. ಇಲ್ಲಿ ನೋಡಿ 3:2 ಏನಿದೆ ನೋಡಿಕೊಂಡು ಇದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟು ಸಂದೀಪ್ company forfeited 1000 equity shares of rupees 100 each for non-payment of first and final call money of rupees 40 shares on forfeiture of shares. Forfeited shares account will be credited. ಇದು ಆಲ್ರೆಡಿ ಇದೇ ಟೈಪಿನ ಕ್ವಶನ್ ನಾನು ಎರಡನೇದು ಮಾಡಿಸ್ತಿರೋದು. ಇನ್ನೂ ಒಂದು ನೋಡೋದಾದರೆ ಮೂರನೇದು ಅಂತ ಹೇಳ್ಬೋದು. ಸೊ ಫರ್ಫೀಟೆಡ್ ಶೇರ್ಸ್ ಅಕೌಂಟ್ಗೆ ಎಷ್ಟು ಅಮೌಂಟು ಕ್ರೆಡಿಟ್ ಮಾಡ್ತೀರಾ? ಫರ್ಫೀಟೆಡ್ ಶೇರ್ಸ್ ಅಕೌಂಟ್ಗೆ ಅಮೌಂಟ್ನ ಕ್ರೆಡಿಟ್ ಮಾಡಿ ಅಂದರೆ ಏನು ಮಾಡಬೇಕು ಅಂತ ಅಂದಿದ್ದೆ ನಾನು. ಸೊ ಎಷ್ಟು ಅಮೌಂಟು ಪೇಮೆಂಟ್ ಆಗಿದೆ ಅದನ್ನು ಕ್ರೆಡಿಟ್ ಮಾಡಬೇಕು ಅಂತ ಅಂದಿದೆ. ಸೊ 100 ರೂಪೀಸಲ್ಲಿ 40 ರೂಪೀಸು ಅನ್ಪೇಯ್ಡ್ ಮನಿ ಆಯಿತಾ, ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆಯಲ್ಲ ಅದು ಅನ್ಪೇಯ್ಡ್ ಮನಿ. ಅಲ್ಲಿಗೆ ಫರ್ಫಿಟೆಡ್ ಅಕೌಂಟ್ಗೆ ಇನ್ನೆಷ್ಟನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಬೇಕು, 100ಅಲ್ಲಿ 40 ಹೋದರೆ 60ನ ಟ್ರಾನ್ಸ್ಫರ್ ಮಾಡಬೇಕು. 60 × 1000 ಮಾಡಿ. ನಂಬರ್ ಆಫ್ ದ ಶೇರ್ಸ್ ಎಷ್ಟು ಫರ್ಫಿಟ್ ಆಗ್ತಾ ಇರೋದು ನೋಡಿ, 1000 × 60 ಮಾಡಿದ್ರೆ ಎಷ್ಟು ಬರುತ್ತೆ ಆಪ್ಷನ್ನು, ಯಾವುದು ಎಷ್ಟು ಬರುತ್ತೆ ಆನ್ಸರು? 60,000 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ನಂಬರ್ ಸಿ, 60,000. ಫರ್ಫಿಟೆಡ್ ಅಕೌಂಟ್ಗೆ ಎಷ್ಟನ್ನ ಟ್ರಾನ್ಸ್ಫರ್ ಮಾಡ್ತೀರಾ? 60,000. ಹಾಗೆ ಅವ್ರೇನಾದರೂ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಮನಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ಗೆ ಎಷ್ಟನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಅಂದರೆ 1000 × 40, 40,000 ಆಗಬೇಕಾಗಿತ್ತು. ಓಕೆನಾ. ಅದೇ ಶೇರ್ ಕ್ಯಾಪಿಟಲ್ಗೆ ಎಷ್ಟನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ 1000 × 100 ಮಾಡಿ 1,00,000 ರೂಪೀಸ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಡೆಬಿಟ್ ಆಗುತ್ತೆ ಅದು. ಓಕೆನಾ. ಸೊ ಇಲ್ಲಿ ಕೇಳಿರೋದು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಅಂತ ಕೇಳಿದ್ದಾರೆ. ಫರ್ಫಿಟೆಡ್ ಅಕೌಂಟ್ಗೆ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀರಾ? 60,000ನ ಟ್ರಾನ್ಸ್ಫರ್ ಮಾಡ್ತೀರಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡೋಣ. ಫಿಕ್ಸೆಡ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್. ಫಿಕ್ಸೆಡ್ ಅಸೆಟಲ್ಲಿ ಏನು ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ ಅಂತ. ಬಿಲ್ಡಿಂಗ್ ಈಸ್ ಎ ಫಿಕ್ಸೆಡ್ ಅಸೆಟ್ ಇನ್ಕ್ಲೂಡ್ ಆಗಿರುತ್ತೆ. ಮಿಷನರಿ ಈಸ್ ಎ ಫಿಕ್ಸೆಡ್ ಅಸೆಟ್ ಇನ್ಕ್ಲೂಡ್ ಆಗಿರುತ್ತೆ. ನೋಡ್ಕೋಬೇಕು ಕ್ವಶನಲ್ಲಿ ಡಸ್ ನಾಟ್ ಅಂತ ಏನಾರು ಕೇಳಿದಾರ ಅಂತ ಹೇಳಿ ಆಯಿತಾ. ಫರ್ನಿಚರ್ ಈಸ್ ಎ ಫಿಕ್ಸೆಡ್ ಅಸೆಟ್ ಇನ್ಕ್ಲೂಡ್ ಆಗಿರುತ್ತೆ, ಆದರೆ ಇನ್ವೆಂಟರಿ ಒಂದು ಫಿಕ್ಸೆಡ್ ಅಸೆಟ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದು ಇದರಲ್ಲಿ? ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಡಿ. ಆಪ್ಷನ್ ನಂಬರ್ ಡಿ, ಇನ್ವೆಂಟರೀಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ನ ಹಾಗೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ? ಸೊ ಸೇಮ್ ಕ್ವಶನ್ ಆವಾಗಲೇ ನೋಡಿದ್ವಲ್ಲ. ಸೊ ಇದರಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್. ಫಿಕ್ಸೆಡ್ ಅಸೆಟ್ನ ಮಾರಾಟ ಮಾಡಿದ್ರೆ ಆಯಿತಾ, ಸೊ ಫಿಕ್ಸೆಡ್ ಅಸೆಟ್ನ ಪರ್ಚೇಸ್ ಮಾಡಿದ್ರು ಕೂಡ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿನೇ, ಕ್ಯಾಶ್ ಔಟ್ಫ್ಲೋ ಆಗ್ತಿರುತ್ತೆ. ಅದನ್ನೇ ಮಾರಾಟ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ ಇನ್ವೆಸ್ಟಿಂಗ್ ಆಕ್ಟಿವಿಟಿನಲ್ಲಿ. ಸೊ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿನೇ. ಹಾಗಾದರೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ in cash from loan and advance, this is also investing activity. Dividend received from investment, this is also investing activity. ಹಾಗಾದರೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಯಾವುದಲ್ಲ? ಕ್ಯಾಶ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಗೂಡ್ಸ್, ಇದು ಆಪರೇಟಿಂಗ್ ಆಕ್ಟಿವಿಟಿ ಅಲ್ವಾ. ಬಿಸ್ನೆಸ್ಸಲ್ಲಿ ಮಾಡೋದೇ ಏನೋ, ನಾವು ಬಿಸ್ನೆಸ್ಸಲ್ಲಿ ಗೂಡ್ಸ್ಗಳನ್ನ ಸೇಲ್ ಮಾಡ್ತೀವಿ ಮತ್ತು ಸರ್ವಿಸ್ನ ರೆಂಡರ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ. ಯಾವುದು? ಆಪ್ಷನ್ ನಂಬರ್ ಡಿ. ಓಕೆನಾ. ಇದೇ ಕ್ವಶನ್ನು ಆಲ್ರೆಡಿ 2 ಸಲ ರಿಪೀಟ್ ಆಗಿದೆ. ಇದೆಲ್ಲ ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲ ಸೆಟ್ಸ್ಗಳನ್ನು ಒಂದೇ ಕಡೆ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಸೆಟ್ನ ನೋಡೋಣ. ಇನ್ ಆರ್ಡರ್ ಆಫ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ 2 ಪಾರ್ಟ್ನರ್ಸ್ ಅಲ್ವಾ. ದೇರ್ ಶುಡ್ ಬಿ ಎಷ್ಟು ಜನ ಇರಬೇಕು ಪಾರ್ಟ್ನರ್ಶಿಪ್ ಆಗೋದಕ್ಕೆ? 2 ಮೆಂಬರ್ಸ್ ಅಂತ ಹೇಳ್ತಿದ್ವಲ್ವಾ. ಸೊ ಅಟ್ ಲೀಸ್ಟ್ 2 ಆಯಿತಾ. ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:2:1. ಇಫ್ ವೈ ರಿಟೈರ್ಸ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಝೆಡ್ ಆಯಿತಾ. ಸೊ ಇಲ್ಲಿ ರಿಟೈರ್ಡ್ ಆಗ್ತಿರೋದು ಯಾರು ಮಕ್ಕಳ? ವೈ ಆಯಿತಾ. ವೈ ಎಲ್ಲಿದ್ದಾನೆ? ಸೆಂಟ್ರಲ್ಲಿದ್ದಾನೆ. ಎಕ್ಸ್ ಮತ್ತು ಝೆಡ್ ಸೆಂಟ್ರಲ್ಲಿದ್ದಾನೆ. ಹಾಗಾದರೆ ಒಂದು ರೇಷಿಯೋ ಯಾವುದಾಗಿರುತ್ತೆ? 2 ಆಗಿರುತ್ತೆ. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ?
3:1. 3:1 is the correct answer. ನೋಡಿ, ಆಪ್ಷನ್ ಸಿ is the correct answer. ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್. ರಿಯಲೈಸೇಷನ್ ಅಕೌಂಟು ಯಾವ ಕೇಸಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ? ಅಡ್ಮಿಷನ್ ಆಫ್ ದ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್, ಡೆತ್ ಆಫ್ ದ ಪಾರ್ಟ್ನರ್. ಈ 3 ಕೇಸಲ್ಲಿ ಯಾವ ಅಕೌಂಟ್ನ ನಾವು ಫಸ್ಟ್ ಓಪನ್ ಮಾಡೋದು? ನಿಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್ನ. ಸೊ ಅಸೆಟ್ಸ್ಗಳನ್ನ ರಿವ್ಯಾಲ್ಯೂ ಮಾಡ್ತೀವಿ. ಅದೇ ಡಿಸಲ್ಯೂಷನ್ ಟೈಮಲ್ಲಿ ರಿಯಲೈಸೇಷನ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ರಿಯಲೈಸೇಷನ್. ರಿಯಲೈಸೇಷನ್ ಅಂದರೆ ಸೇಲ್ ಆಫ್ ಅಸೆಟ್ಸ್ ಅಲ್ವಾ? ಸೊ ಡಿಸಲ್ಯೂಷನ್ ಟೈಮಲ್ಲಿ ನಾವು ರಿಯಲೈಸೇಷನ್ ಅಕೌಂಟ್ನ ಓಪನ್ ಮಾಡ್ತೀವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಏನಂತ ಕರಿತೀವಿ? ಓನರ್ಸ್ ಆಫ್ ದ ಕಂಪನಿ. ವೆರಿ ಗುಡ್. ಕರೆಂಟ್ ಅಸೆಟ್ ಡು ನಾಟ್ ಇನ್ಕ್ಲೂಡ್. ಕರೆಂಟ್ ಅಸೆಟ್ ಏನ ಇನ್ಕ್ಲೂಡ್ ಮಾಡಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಡು ನಾಟ್ ಇನ್ಕ್ಲೂಡ್. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಕರೆಂಟ್ ಅಸೆಟ್. ಟ್ರೇಡ್ ರಿಸೀವಬಲ್ ಈಸ್ ಕರೆಂಟ್ ಅಸೆಟ್. ನೆಕ್ಸ್ಟು ಇನ್ವೆಂಟರಿ ಈಸ್ ಆಲ್ಸೋ ಕರೆಂಟ್ ಅಸೆಟ್. ಶಾರ್ಟ್ ಟರ್ಮ್ ಪ್ರಾವಿಷನ್ಸ್, ಆಯಿತಾ, ಶಾರ್ಟ್ ಟರ್ಮ್ ಪ್ರಾವಿಷನ್ ಇದೆಯಲ್ಲ, ಇದು ಒಂದು ಕರೆಂಟ್ ಲಯಬಿಲಿಟಿ ಮಕ್ಕಳ, ನೆನಪಲ್ಲಿ ಇಟ್ಕೊಳ್ಳಿ. ಶಾರ್ಟ್ ಟರ್ಮ್ ಪ್ರಾವಿಷನ್ ಈಸ್ ಕರೆಂಟ್ ಲಯಬಿಲಿಟಿ. ಸೊ ಇದು ನಿಮ್ಮ ಕರೆಂಟ್ ಅಸೆಟ್ಟಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಓಕೆನಾ? ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸೆಟ್ಸ್ ಇದೆ ಅಂತ ಅನಿಸುತ್ತೆ, ನೋಡೋಣ. ಸೊ ಇದೆಲ್ಲ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸು, ಮಿಡ್ ಟರ್ಮಲ್ಲಿರೋವಂಥದ್ದು, ಪ್ರಿಪ್ರೇಟರಿನಲ್ಲಿರೋವಂಥದ್ದು, ವೆರಿ 2024ದು ಮಾಡೆಲ್ ಪೇಪರ್ಸು, 2024ದು ಕ್ವಶನ್ ಪೇಪರ್ಸು, ನಿಮ್ಮ ಎಲ್ಲ ಮತ್ತು 2025ದು ಕ್ವಶನ್ ಪೇಪರ್ಸು ಎಲ್ಲವುದು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಆಯಿತಾ. ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೈನ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಇನ್ಕ್ಲೂಡ್ ಆಗಿರಲ್ಲ ಅಂತ ಕೇಳ್ತಿದ್ದಾರೆ. ನೇಮ್ ಆಫ್ ದ ಫರ್ಮು, ಇದು ಒಂದು ಕಂಟೆಂಟ್ ಅಲ್ವಾ ಪಾರ್ಟ್ನರ್ಶಿಪ್ ಡೀಡ್ದು. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರು, ಇದು ಒಂದು ಕಂಟೆಂಟು. ನಿಮಗೆ ಅವರು 1 ಮಾರ್ಕಿಗೂ ಕೂಡ ಕೇಳ್ಬೋದು. ಸೊ ಪಾರ್ಟ್ನರ್ಶಿಪ್ ಡೀಡ್ದು ಕಂಟೆಂಟ್ಸ್ ಬರೀರಿ ಅಂತಾಗ ನೇಮ್ ಆಫ್ ದ ಫರ್ಮು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರು, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಇದೆಲ್ಲ ಆಪ್ಷನ್ನ ಬರ್ತೀರಾ. ಹಾಗಾದರೆ ಏನು ಮೇ ನಾಟ್ ಕಂಟೈನ್, ಅವ್ರು ಏನು ಹೇಳ್ತಿದ್ದಾರೆ? ಯಾವ್ದು ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ನೆಗೆಟಿವ್ ಕೇಳ್ತಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓನರ್ಶಿಪ್ ಆಫ್ ಪ್ರಾಪರ್ಟಿ, ಇದು ಕಂಟೆಂಟ್ ಅಲ್ಲ. ಓಕೆನಾ? ನೆಕ್ಸ್ಟು, ಇನ್ ದ ಅಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಅಕ್ವೈಸೇಷನ್ ಆಫ್ ಶೇರ್ ಇನ್ ದ ಪ್ರಾಫಿಟ್ ಆಫ್ ರಿಟೈರಿಂಗ್ ಆರ್ ಡಿಸೀಸ್ಡ್ ಪಾರ್ಟ್ನರ್ ಬೈ ರಿಮೈನಿಂಗ್ ಪಾರ್ಟ್ನರ್ಸ್, ಇಟ್ ಈಸ್ ಅಸ್ಯೂಮ್ಡ್ ದಟ್ ದೇ ವಿಲ್ ಅಕ್ವೈರ್ ಇಸ್ ಆರ್ ಹರ್ ಶೇರ್ ಇನ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಈಕ್ವಲ್ ರೇಷಿಯೋ, ಗೇನ್ ರೇಷಿಯೋ ಅಂತ ಕೇಳ್ತಿದ್ದಾರೆ. ಸೊ ಅಫ್ಕೋರ್ಸ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲಿ ಅದನ್ನೇ ನಾವೇನು ಮಾಡ್ಕೊತೀವಿ? ಶೇರ್ ಮಾಡ್ಕೊತೀವಿ. ಓಕೆನಾ? ಸೊ ಆಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಷನ್, ಆಗಲೇ ನ್ಯೂಮರಿಕಲ್ ಕ್ವಶನ್ ಮಾಡಿದ್ವಲ್ಲ, XYZ ಇರ್ತಾನೆ, Y ರಿಟೈರ್ಡ್ ಆದರೆ ಮಧ್ಯದ ಬಿಟ್ಬಿಟ್ಟು ಇನ್ನು ಉಳಿದಿರೋ ಓಲ್ಡ್ ರೇಷನ್ನ ತಗೊಳ್ಳಿ ಅಂತ, ಅದನ್ನೇ ಇಲ್ಲಿ ಥಿಯರಿಟಿಕಲ್ ಆಗಿ ಕೇಳಿದ್ದಾರೆ. ಆಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಷನ್, ಬೇರೆ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಅಂತ ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸು ಯಾವ ರೀತಿ ಶೇರ್ ಮಾಡ್ಕೊತಾರೆ ಅವನ ಪಾರ್ಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಅಂತ ಕೇಳ್ತಿದ್ದಾರೆ. ಸೊ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಶೇರ್ ಹೋಲ್ಡರ್ ಫೇಲ್ ಟು ಪೇ ದ ಕಾಲ್ ಮನಿ, ಇಟ್ ಈಸ್ ಕಾಲ್ಡ್. ಸೊ ಶೇರ್ ಹೋಲ್ಡರು ಫೇಲ್ ಆದರೆ ಪೇ ಮಾಡೋದಕ್ಕೆ ಕಾಲ್ ಮನಿನ ಏನಂತ ಅಂತೀವಿ? ಅದನ್ನ ಕಾಲ್ಸ್ ಇನ್ ಅರಿಯರ್ಸ್, ಆಯಿತಾ. ಸೊ ವಾಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕೂಡ ಕೇಳ್ತಾರೆ ಕ್ವಶನ್ನ. ಸೊ 1 ಮಾರ್ಕಿಗೆ. ಸೊ ಅವಾಗ ಏನು ಬರ್ತೀರಾ? ಸೊ ಅನ್ಪೇಯ್ಡ್ ಕಾಲ್ ಮನಿ. ಇಫ್ ಎ ಶೇರ್ ಹೋಲ್ಡರ್ ಫೇಲ್ ಟು ಪೇ ದ ಕಾಲ್ ಮನಿ, ದಟ್ ಅನ್ಪೇಯ್ಡ್ ಕಾಲ್ ಮನಿ ಈಸ್ ನೋನ್ ಹ್ಯಾಸ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರೆದು ಬನ್ನಿ. 1 ಮಾರ್ಕ್ಸು ನಿಮ್ದು ಹಾಕಿಸ್ಕೊಳ್ಳಿ. ಓಕೆನಾ? ನೆಕ್ಸ್ಟು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಪಿಯರ್ಸ್ ಇನ್ ಎ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್ ಆಫ್. ಸೊ ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಯಾವ ಕಂಪನಿಯ ಯಾವ ಹೆಡ್ಡಲ್ಲಿ ನಾವು ತೋರಿಸ್ತೀವಿ ಅಂತ ಕೇಳಿದ್ದಾರೆ, ಆಯಿತಾ. ಸೊ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ನ ನಾವು ಯಾವ ಹೆಡ್ಡಲ್ಲಿ ತೋರಿಸ್ತೀವಿ? ಸೊ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅನ್ನೋದು ಒಂದು ಕರೆಂಟ್ ಲಯಬಿಲಿಟಿ. ಸೊ ಈ ಹೆಡ್ಡಲ್ಲಿ ಅದನ್ನ ತೋರಿಸ್ತೀವಿ. ಓಕೆನಾ? ನೆಕ್ಸ್ಟು, ಲಿಕ್ವಿಡಿಟಿ ರೇಷಿಯೋಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್. ಲಿಕ್ವಿಡಿಟಿ ರೇಷಿಯೋ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಪ್ಯೂರ್ ರೇಷಿಯೋ ಫಾರ್ಮಲ್ಲಿ ಅಲ್ವಾ. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ, ಇದು ನಿಮ್ಮ ಲಿಕ್ವಿಡಿಟಿ ರೇಷಿಯೋ. ಸೊ ಅವಾಗ ನಾವೇನು ಮಾಡ್ತೀವಿ? 2:1 ಅಥವಾ 1:1 ಅಂತ ಹೇಳಿ ತೋರಿಸ್ತೀವಲ್ವ. ಸೊ ಪ್ಯೂರ್ ರೇಷಿಯೋ ಫಾರ್ಮಲ್ಲಿ ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಸೆಟ್ ನೋಡೋಣ. PQR ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:1. R ಈಸ್ ಅಡ್ಮಿಟೆಡ್ 1/5 ಶೇರ್ ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ P and Q.
ನೋಡಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ ತಕ್ಷಣವೇ ಅದರಲ್ಲೂ 1/5 ರೇಷಿಯೋ ಈ ಥರ ಇದೇನು ಕೊಟ್ಟಿದ್ದಾರೆ ಅಥವಾ ನ್ಯೂ ರೇಷಿಯೋ ಬಗ್ಗೆ ಹೇಳಿಲ್ಲ, ಈ ರೀತಿ ಕೊಟ್ಟಿದ್ರೆ ಅವಾಗ ನೀವೇನು ಮಾಡ್ತೀರಾ, ಕಣ್ಣು ಮುಚ್ಕೊಂಡು ಇದೇ ರೇಷಿಯೋನ ಕ್ವಶನಲ್ಲಿರೋದು ರೇಷಿಯೋನೇ ಸೆಲೆಕ್ಟ್ ಮಾಡಿ ಬನ್ನಿ. ಸ್ಯಾಕ್ರಿಫೈಸ್ ರೇಷಿಯೋಗೆ 3:1 ಇಸ್ ದ ಕರೆಕ್ಟ್ ಆನ್ಸರ್. ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕ್ಲೋಸ್ಡ್ ಥ್ರೂ ಆಯಿತಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಸ್ ದ ಕರೆಕ್ಟ್ ಆನ್ಸರ್ ಆಯಿತಾ. ಸೊ ಡಿಸಲ್ಯೂಷನ್ ಟೈಮಲ್ಲಿ ಯಾವ ರೀತಿ ನೀವು ಕ್ಲೋಸ್ ಮಾಡ್ತೀರಾ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮೂಲಕ ಕ್ಲೋಸ್ ಮಾಡ್ತೀವಿ ಆಯಿತಾ. ದ ಪ್ರಾಫಿಟ್ ಆನ್ ರೀ ಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ ಇಸ್ ಟ್ರಾನ್ಸ್ಫರ್ಡ್ ಟು. ಸೊ ಪ್ರಾಫಿಟ್ ಆನ್ ರೀ ಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್, ರೀ ಇಶ್ಯೂ ಆದಮೇಲೆ ಫರ್ಫಿಟೆಡ್ ಶೇರ್ಸ್ದು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಲಾಸ್ಟ್ ಎಂಟ್ರಿ ಜರ್ನಲ್ ಎಂಟ್ರಿ ಮಾಡ್ಕೊಳ್ಳಿ, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಆಯಿತಾ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಮಾಡ್ತೀವಲ್ಲ ಅದೇ ಇದು ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಶೋನ್ ಅಂಡರ್ ದ ಹೆಡ್ ಆಫ್ ಫಿಕ್ಸೆಡ್ ಅಸೆಟ್. ಇದರಲ್ಲಿ ಯಾವುದನ್ನು ನೀವು ಫಿಕ್ಸೆಡ್ ಅಸೆಟ್ ಅಂಡರಲ್ಲಿ ತೋರಿಸ್ತೀರಾ, ಇನ್ವೆಂಟರಿ ಒಂದು ಯಾವ ಹೆಡ್ಡಲ್ಲಿ ತೋರಿಸ್ತೀರಾ, ಕರೆಂಟ್ ಅಸೆಟ್ ಅಂಡರಲ್ಲಿ ಅಲ್ವಾ, ಕರೆಂಟ್ ಅಸೆಟಲ್ಲಿ. ನೆಕ್ಸ್ಟು ಟ್ರೇಡ್ ರಿಸೀವಬಲ್ ಕೂಡ ಕರೆಂಟ್ ಅಸೆಟ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಕ್ಯಾಶ್ ಅಂದ ತಕ್ಷಣವೇ ಅದು ಕರೆಂಟ್ ಅಸೆಟ್. ಗುಡ್ ವಿಲ್ ಅನ್ನೋದು ನಿಮ್ಮ ಫಿಕ್ಸೆಡ್ ಅಸೆಟ್. ಸೊ ಆನ್ಸರ್ ಯಾವುದು ನಿಮ್ಮದು, ಗುಡ್ ವಿಲ್ ಓಕೆನಾ. ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ರೇಷಿಯೋಸ್ ಆರ್ ಪ್ರೈಮರಿಲಿ ಮೆಜರ್ ರಿಸ್ಕ್ನ ಮೆಜರ್ ಮಾಡುವಂತಹ ರೇಷಿಯೋಸ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಅದು ಲಿಕ್ವಿಡಿಟಿ. ಸೊ ಕರೆಕ್ಟ್ ಆನ್ಸರ್ ಲಿಕ್ವಿಡಿಟಿ, ಡೆಬ್ಟ್ ಆ್ಯಂಡ್ ಪ್ರಾಫಿಟಬಿಲಿಟಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಈಗ ನೋಡ್ತಿರೋದೆಲ್ಲ ನಾವು 2026 ಈ ಇಯರ್ದು ಮಾಡೆಲ್ ಕ್ವಶನ್ ಪೇಪರು. ಸಂಜಯ್ ಗೋಪಿ ಆ್ಯಂಡ್ ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ನಿಖಿಲ್ ಈಸ್ ಅಡ್ಮಿಟೆಡ್ 1/8 ಶೇರ್ಸ್. ಸೊ ಇವಾಗ ಏನು ಆನ್ಸರ್ ಸೆಲೆಕ್ಟ್ ಮಾಡ್ಕೊತೀರಾ, 4:3 ಇಸ್ ದ ಕರೆಕ್ಟ್ ಆನ್ಸರ್ ಓಕೆನಾ. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರ್ತಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್. ಇದು ಇಶ್ಯೂಡ್ ಕ್ಯಾಪಿಟಲ್ ಯಾವುದದು ಪಾರ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಥರೈಸ್ಡ್ ಕ್ಯಾಪಿಟಲ್. ಸೊ ನಿಮಗೆ ಆರ್ಡ್ರ್ ನೆನಪಲ್ಲಿರಬೇಕು. ಸೊ ಇಶ್ಯೂಡ್ ಕ್ಯಾಪಿಟಲ್ದು ಕೆಟಗರೀಸು ಯಾವ್ದ್ಯಾವುದು ಅಂತಲೂ ಕೇಳಬಹುದು ನಿಮಗೆ 2 ಮಾರ್ಕ್ಸಿಗೆ. ಅಥರೈಸ್ಡ್ ಕ್ಯಾಪಿಟಲ್, ಅದಾದಮೇಲೆ ಅದ್ರ ಪಾರ್ಟು ಇಶ್ಯೂಡ್ ಕ್ಯಾಪಿಟಲ್ ಬರುತ್ತೆ. ಇಶ್ಯೂಡ್ ಕ್ಯಾಪಿಟಲ್ದು ಪಾರ್ಟು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ದು ಪಾರ್ಟು ಕಾಲ್ಡ್ ಅಪ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್. ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಆರ್ಡರ್ ಪ್ರಕಾರ ಕ್ಯಾಟಗರೀಸ್ ಆಫ್ ಕ್ಯಾಪಿಟಲ್ ಅಂತ ಕೊಟ್ಟರು ನೀವು ಇದು ಆನ್ಸರ್ನ ಬರೆದ್ಬಿಟ್ಟು ಬನ್ನಿ. ಸೊ ಯಾವುದ್ರದ್ದು ಯಾವ್ದು ಪಾರ್ಟ್ ಅಂತ ಅಂದರೆ ಅಥರೈಸ್ಡ್ ಕ್ಯಾಪಿಟಲ್ ಪಾರ್ಟು ಇಶ್ಯೂಡ್ ಕ್ಯಾಪಿಟಲ್ ಪಾರ್ಟು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ದು ಪಾರ್ಟು ಕಾಲ್ಡ್ ಅಪ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಓಕೆನಾ. ಒಂದು ನಿಮಿಷ. ಸೊ ನೆಕ್ಸ್ಟ್ ಕ್ವಶನ್ನು, ಡಿಬೆಂಚರ್ ವಿಚ್ ಆರ್ ಟ್ರಾನ್ಸ್ಫರಬಲ್ ಬೈ ಮೇರ್ ಡೆಲಿವರಿ. ಸೊ ಟ್ರಾನ್ಸ್ಫರಬಲ್ ಮೇರ್ ಡೆಲಿವರಿ ಆಫ್ ಡಿಬೆಂಚರ್ ಅಂತ ಕೊಟ್ಟಿದ್ರೆ, ಟ್ರಾನ್ಸ್ಫರಬಲ್ ಡಿಬೆಂಚರ್ ಮೇರ್ ಅಂತ ಕೊಟ್ಟಿದ್ರೆ ಸೊ ಅದನ್ನು ಬೇರರ್ ಡಿಬೆಂಚರ್ಸ್ ಅಂತ ಕರೀತಾರೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್. ಕರೆಂಟ್ ಅಸೆಟ್ಟು ಇದರಲ್ಲಿ ಯಾವುದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ ಅಂತ ಕೇಳ್ತಿದ್ದಾರೆ. ಸೊ ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೇಳ್ತಿದ್ದಾರೆ. ಬಿಲ್ಡಿಂಗು ಇಸ್ ದ ಕರೆಕ್ಟ್ ಆನ್ಸರ್. ಕರೆಂಟ್ ಇನ್ವೆಸ್ಟ್ಮೆಂಟು ಕರೆಂಟ್ ಅಸೆಟಲ್ಲಿ ಬರುತ್ತೆ. ಇನ್ವೆಂಟರೀಸು ಅದು ಕೂಡ ಕರೆಂಟ್ ಅಸೆಟಲ್ಲಿ ಬರುತ್ತೆ. ಟ್ರೇಡ್ ರಿಸೀವಬಲು ಇದು ಕೂಡ ಕರೆಂಟ್ ಅಸೆಟಲ್ಲಿ ಬರುತ್ತೆ. ಹಾಗಾದರೆ ಕರೆಂಟ್ ಅಸೆಟಲ್ಲಿ ಯಾವ್ದು ಬರಲ್ಲ, ಅದು ಬಿಲ್ಡಿಂಗು, ಅದು ಫಿಕ್ಸೆಡ್ ಅಸೆಟಲ್ಲಿ ಬರುತ್ತೆ. ಹೌದಾ. ನೆಕ್ಸ್ಟು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೌನ್ ಆಸ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ಏನಂತ ಕರಿತೀವಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ನೀವು ವರ್ಟಿಕಲ್ ಅನಾಲಿಸಿಸ್ ಅಂತ ಕೂಡ ಕರಿತೀರಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಓಕೆನಾ. ನೆಕ್ಸ್ಟು ಲಾಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ನೋಡ್ಬಿಡೋಣ ಓಕೆನಾ. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಆರ್ ಟ್ರಾನ್ಸ್ಫರ್ಡ್ ಟು. ಸೊ ರಿಸರ್ವು ಮತ್ತು ಅಕ್ಯುಮುಲೇಟೆಡ್ ಪ್ರಾಫಿಟ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀರಾ, ಅಡ್ಮಿಷನ್ ಟೈಮಲ್ಲಿ ಅಥವಾ ರಿಟೈರ್ಮೆಂಟ್ ಟೈಮಲ್ಲಿ ಆಗಲಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀರಾ, ಇದನ್ನು ನೀವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಓಲ್ಡ್
ರೇಷಿಯೋದಲ್ಲಿ ಶೇರ್ ಮಾಡ್ಕೊತೀರಾ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಓಲ್ಡ್ ರೇಷಿಯೋದಲ್ಲಿ ಇದನ್ನು ಏನು ಮಾಡ್ಕೊತೀರಾ, ಟ್ರಾನ್ಸ್ಫರ್ ಮಾಡ್ಕೊತೀರಾ. ಓಕೆನಾ. ಸೊ the balance of reserve and other accumulated profit at the time of admission of a new partner transferred to. ಸೊ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ರಿಸರ್ವು ಅಕ್ಯುಮುಲೇಟೆಡ್ ಪ್ರಾಫಿಟ್ನೆಲ್ಲ. ಸೊ ಓಲ್ಡ್ ಪಾರ್ಟ್ನರ್ಗೆ ಓಲ್ಡ್ ರೇಷಿಯೋದಲ್ಲಿ ಅವನ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ. ಸೊ ಅಕ್ಯುಮುಲೇಟೆಡ್ ಲಾಸಸ್ಸು ಆಗಿರ್ಬೋದು, ಪ್ರಾಫಿಟ್ಸ್ ಆಗಿರ್ಬೋದು, ರಿಸರ್ವ್ ಆಗಿರ್ಬೋದು ಅಲ್ವಾ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಹಾಕ್ತೀವ್ರಾ, ಎಷ್ಟು ಜನ ಪಾರ್ಟ್ನರ್ ಇರ್ತಾರೆ ಅವ್ರದ್ದು ಕ್ಯಾಪಿಟಲ್ ಅಕೌಂಟನ್ನ ಓಪನ್ ಮಾಡಿಬಿಟ್ಟು ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೊತೀರಾ, ಅದನ್ನು ಓಲ್ಡ್ ರೇಷಿಯೋದಲ್ಲಿ ತಾನೇ. ಸೊ ಓಲ್ಡ್ ಪಾರ್ಟ್ನರ್ಗೆ ಓಲ್ಡ್ ರೇಷಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟು, the following journal entry appears in the books of a company: the debenture application and allotment account debited 95,000, loss of issue of debenture account debited 10,000, to 10% debenture account 1 lakh, to premium on redemption of debenture account 5,000. In this case debentures are issued at discount ಆಫ್ ಅಂತ ಕೇಳಿದ್ದಾರೆ. ಸೊ ಈ ಕೇಸಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಜರ್ನಲ್ ಎಂಟ್ರಿನಲ್ಲಿ, ಈ ಕೇಸಲ್ಲಿ ಡಿಬೆಂಚರ್ನ ಎಷ್ಟು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅವರು ಇಶ್ಯೂ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಶ್ಯೂ ಮಾಡಬೇಕಾದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ಅದಕ್ಕೆ 5%. ಸೊ 5% ಈಸ್ ದ ಕರೆಕ್ಟ್ ಆನ್ಸರ್. ಹೇಗೆ ಇದು 5% ಬಂತು ಅಂತ ನೋಡೋದಾದರೆ, ಸೊ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಎಷ್ಟಿದೆಯಪ್ಪ, 10,000 ಇದೆ ಆಯಿತಾ. ಸೊ ಟೋಟಲ್ ಡಿಬೆಂಚರ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ, 1 ಲ್ಯಾಕ್ ಇದೆ. 1 ಲ್ಯಾಕಲ್ಲಿ 10% ಮಾಡಿದ್ರೆ ನಿಮಗೆ 10,000 ಬರುತ್ತೆ. ಹಾಗಾಗಿ ಕೆಲವರು ಮಕ್ಕಳು ಏನು ಮಾಡಿಬಿಡ್ತಾರೆ, 10% ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ಆದರೆ ಈ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಲಿ ಇರೋದು 10,000 ಏನು ಅಂತ ಅಂದರೆ, ಒಂದು ಇಶ್ಯೂ ಮಾಡಿದಾಗ ಆಗಿರುವಂತಹ ಲಾಸು ಆಯಿತಾ. 1 ಲಕ್ಷ ರೂಪಾಯಿ ಥರ ಜಾಗದಲ್ಲಿ 95,000 ತಂದಿದ್ದೀವಿ, ಅಲ್ಲಿಗೆ 5,000 ಏನಾಯಿತು ನಿಮಗೆ ಲಾಸ್ ಆಗಿರೋದು. ಆ್ಯಕ್ಚುಲಿ ಇಶ್ಯೂ ಮಾಡಿದಾಗ ನಮಗೆ ಅಮೌಂಟು 1 ಲ್ಯಾಕ್ ಬರೋ ಜಾಗದಲ್ಲಿ ಎಷ್ಟು ಬಂದಿದೆ ಮಕ್ಕಳ, ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ 95,000 ಬಂದಿದೆ. ಹಾಗಾಗಿ ಇಶ್ಯೂ ಮಾಡುವಾಗ ನಮಗಾಗಿರುವಂಥ ಲಾಸು 5,000. ಹಾಗಾದರೆ ಇನ್ನೊಂದು 5,000 ಯಾವುದು ಮ್ಯಾಮ್ ಇಲ್ಲಿ ಕೊಟ್ಟಿದ್ದಾರಲ್ಲ ಅಂತ ಅಂದರೆ, ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್. ರಿಡಮ್ಷನ್ ಮಾಡಬೇಕಾದ್ರೆ ಅಂದರೆ ರೀಪೇಮೆಂಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ 5,000 ಕೊಟ್ಟಿದ್ದೀರಲ್ಲ, ಆ ಲಾಸು ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ರಿಡಮ್ಷನ್ ಪ್ರೀಮಿಯಮ್ನ ಲಾಸು ಕೂಡ 5,000. ಹಾಗಾದರೆ ನಿಮಗೆ ಗೊತ್ತಾಗಬೇಕು, 1 ಲ್ಯಾಕಲ್ಲಿ 5% ಮಾಡಿದ್ರೆ 5,000 ಬರುತ್ತೆ. ಓಕೆನಾ. ಸೊ 95 ಈ ರೀತಿಯೂ ಮಾಡ್ಬೋದು. 1 ಲ್ಯಾಕಲ್ಲಿ 95,000 ಕಳೀರಿ 5,000 ಬರುತ್ತೆ. ಸೊ 5,000 ಎಷ್ಟು ಪರ್ಸೆಂಟು, ಹೌದು 5% ಆಯಿತಾ. 1 ಲ್ಯಾಕಲ್ಲಿ 5,000 5% ಪೋರ್ಷನ್ನ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು, percentage of each liability of the total liabilities is shown in ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ ಆಫ್ ಟೋಟಲ್ ಲಯಬಿಲಿಟಿ. ಸೊ ಟೋಟಲ್ ಲಯಬಿಲಿಟಿಯಿಂದ ಪರ್ಸೆಂಟೇಜ್ನ ಡಿವೈಡ್ ಮಾಡಿ ಕಂಡುಹಿಡಿಯೋದು ಯಾವುದರಲ್ಲಿ, ನೀವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ಆಯಿತಾ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಆಪ್ಷನ್ ನಂಬರ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು, SRG Company Limited extended credit terms of 30 days to customer. Its credit collection would be poor in the average collection period was. So ಆವ್ರೇಜ್ ಕಲೆಕ್ಷನ್ ಪೀರಿಯಡ್ಗೆ 30 ಡೇಸಲ್ಲಿ ಏನಾಗಿದೆ, ಕ್ರೆಡಿಟ್ ಏನು ಕೊಟ್ಟಿರ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಬಿಡ್ಬೇಕಂತೆ. ಸೊ ಅವ್ರ ಕ್ರೆಡಿಟ್ ಕಲೆಕ್ಷನ್ ಪೀರಿಯಡ್ ಏನಿದೆ ಅದು ಪೂರ್ ಇದೆಯಂತೆ. ಸೊ ಹಾಗಾಗಿ ನಾವು ಒಂದು ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 36 ಡೇಸ್. ಓಕೆನಾ. ಸೊ 30 ದಿನದಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಅವ್ರು ನಿಧಾನವಾಗಿ ತುಂಬ ಕಡಿಮೆ ಇದರಲ್ಲಿ ತುಂಬ ಜಾಸ್ತಿ ಸಮಯ ತೊಗೊಂಡು ಕಲೆಕ್ಟ್ ಮಾಡ್ಕೊತಿದ್ದಾರೆ ಅಂದರೆ ಇದಕ್ಕಿಂತ ಜಾಸ್ತಿ ಬರಬೇಕು. ಸೊ ಆಪ್ಷನ್ ಈಸ್ 36 ಡೇಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಲಾಸ್ಟ್ ಅನಿಸುತ್ತೆ ಇದು ಮಿಡ್ ಟರ್ಮ್ದು, ಇದರಲ್ಲಿ ಒಂದು 5 ಸೆಟ್ಸ್ ಇದೆ, ಇದು ನೋಡ್ಬಿಡೋಣ. ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ಡೇಟ್ ದೇರ್ ಶುಡ್ ಬಿ 2%. ಓಕೆನಾ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೀಟೆಡ್ ಆ್ಯಸ್
ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಆಯಿತಾ, ಪಾರ್ಟ್ನರ್ಶಿಪ್ಪು ರೀಕನ್ಸ್ಟಿಟ್ಯೂಷನ್ ಆಗ್ತಿದೆ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ? ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಟೈಮ್ ಅಲ್ಲ, ಚೇಂಜ್ ಇನ್ ಎ ಪ್ರಾಫಿಟ್ ಶೇರಿಂಗ್ ರೇಷನ್ ಅಲ್ಲ, ಅಥವಾ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ಶಿಪ್. ಆಲ್ ಆಫ್ ದ ಅಬೋವ್ ಇಸ್ ದ ಕರೆಕ್ಟ್ ಆನ್ಸರ್. ದ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆ್ಯಂಡ್ ರಿಸರ್ವ್ಸ್ ಆರ್ ಟ್ರಾನ್ಸ್ಫರ್ಡ್ ಟು. ಸೊ ಅಕ್ಯುಮುಲೇಟೆಡ್ ಪ್ರಾಫಿಟ್ ಮತ್ತು ರಿಸರ್ವ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಆಲ್ರೆಡಿ ಹೇಳಿದೆ ನಾನು. ಯಾವುದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಓಲ್ಡ್ ರೇಷನಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆನಾ? ಸೊ ಇದು ಸ್ವಲ್ಪ ಬೇರೆ ರೀತಿ ಕೇಳಿದ್ದಾರೆ ಅಷ್ಟೇ. ಅದೇ ಕ್ವಶನ್ನೇ, ಸೇಮ್ ಕ್ವಶನ್ನೇ. ಪ್ರಾಫಿಟ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಏನಂತ ಕರಿತೀರಾ? ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀರಾ. ದ ಕಂಪನಿ ಇಶ್ಯೂಡ್ 10,000 10% ಡಿಬೆಂಚರ್ಸ್ ಆಫ್ ₹100 ಈಚ್ ಅಟ್ ಪಾರ್. ಹಿಯರ್ 10% ಸ್ಟ್ಯಾಂಡ್ ಫಾರ್. ನಾನು ಆಲ್ರೆಡಿ ಹೇಳಿದ್ದೆ ಇದೇ ಥರ ಕ್ವಶನ್ನು. ಡಿಬೆಂಚರ್ಗಿಂತ ಮುಂಚೆ ಏನಾದರೂ ನಿಮಗೆ ಪರ್ಸೆಂಟೇಜು ಇದನ್ನು ಹೇಳಿದರೆ ಇದನ್ನ ಕೂಪನ್ ರೇಟ್ ಅಂತ ಕರಿತೀವಿ, ಅದನ್ನ ಇಂಟ್ರೆಸ್ಟ್ ರೇಟ್ ಅಂತ ಕೂಡ ಕರಿತೀವಿ. ಸೊ ಡಿಬೆಂಚರ್ಗಿಂತ ಮುಂಚೆ ಇರುತ್ತಲ್ಲ ಆ ರೇಟು. ಆಯಿತಾ? ಸೊ ಅದ್ರ ಮುಂದೆ ಕೊಟ್ಟಿರ್ತಾರೆ 10% ಪ್ರೀಮಿಯಮ್, 10% ಪ್ರೀಮಿಯಮ್ ಅಥವಾ 20% ಪ್ರೀಮಿಯಮ್ ಅಂತ ಇರುತ್ತಲ್ಲ, ಅದು ಪ್ರೀಮಿಯಮ್ ರೇಟು. ಸೊ ಡಿಬೆಂಚರ್ಗಿಂತ ಮುಂಚೆ ಇದೆಯಲ್ಲ, ಇಯರ್ 10% ಇದು ಏನು ಶೋ ಮಾಡುತ್ತೆ? ರೇಟ್ ಆಫ್ ಇಂಟ್ರೆಸ್ಟ್ನ ಶೋ ಮಾಡುತ್ತೆ. ಓಕೆನಾ? ಸೊ ಇಷ್ಟೇ. ಓಕೆ ಮಕ್ಕಳ, ಆಲ್ ದ ಬೆಸ್ಟ್ ಫಾರ್ ಯುವರ್ ಅಕೌಂಟೆನ್ಸಿ ಎಕ್ಸಾಮಿನೇಷನ್. MCQ ಬೇಸ್ಡ್ ಕ್ವಶನ್ಸ್ಗಳನ್ನ ಮಾಡಿದ್ದೀನಿ. ಸೊ ಎಲ್ಲರೂ ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇದರಲ್ಲೂ ಕೂಡ ನಿಮ್ಮ 5 out of 5 ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡ್ತೀರಾ. ಹಾಗೆಯೇ ನಿಮಗೆ ಇದು 1 ಮಾರ್ಕು ಅಥವಾ 2 ಮಾರ್ಕಿಗೂ ಕೂಡ ಕೆಲವೊಂದು ಸಲ ಹೆಲ್ಪ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಕೌಂಟೆನ್ಸಿ ಎಕ್ಸಾಮ್. ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.